ದೋಸೆ 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 ಎಂತ ದೋಸೆ ಸಿರಿಧಾನ್ಯ ದೋಸೆ 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 ಸಿರಿಧಾನ್ಯ ದೋಸೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಸರ್ ಸರ್ ರೇಟ್ಗಳು ಹೆಂಗೋ ಅಫೋರ್ಡಬಲ್ ರೇಟ್ ಇದೆ ಚೆನ್ನಾಗಿದೆ ಸರ್ ಹೇಗಿದೆ ದೋಸೆ ಬಿಸಿ ಬಿಸಿ ಇರತಕ್ಕಂತ ಕಡುಬು ಸ್ವೀಟ್ ಕಡುಬು ಖಾರ ಕಡುಬು ಎಲ್ಲದೂ ಇದೆ ಇದು ಮಂಗಳೂರು ಸ್ಪೆಷಲ್ ಅವಿಲ್ ಮಿಲ್ಕ್ ಅಂತ ಹೇಳ್ತಾರೆ ಇದಕ್ಕೆ ಬೆಳ್ಳುಳ್ಳಿ ಏನೋ ಚುರ್ಮುರಿ ಹೌದು ಹಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗೈತೆ ನಮ್ಮಲ್ಲಿ ಫ್ರೆಶ್ ಬೇಸ್ ಪಿಜ್ಜಾ ಇದೆ ಅಂದ್ರೆ ಡಾಮಿನೋಸ್ ತರನೇ ಫ್ರೆಶ್ ಬೇಸ್ ಅಲ್ಲಿ ಮಾಡೋದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಮ್ಮ ತುಮಕೂರಿನ ದಸರಾ ಉತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ದಸರಾ ಅಂದರೆ ನೆನಪಾಗ್ತಕ್ಕಂಥದ್ದು ಒಂದು ಅಂಬಾರಿ ಮತ್ತೊಂದು ಆಹಾರ ಮೇಳಗಳು. ಸೊ ಇದರಲ್ಲಿ ನಮ್ಮ ತುಮಕೂರಿನ ಸಾಂಸ್ಕೃತಿಕ ವೈಭವದಲ್ಲಿ ಅಂಬಾರಿನೂ ಇದೆ, ಆಹಾರ ಮೇಳನೂ ಇದೆ. ಸೊ ಇವತ್ತು ನಾನು ಆಹಾರ ಮೇಳದಲ್ಲಿ ಏನು ವಿಧ ವಿಧವಾಗಿರ್ತಕ್ಕಂಥ ಬಗೆ ಬಗೆಯಾಗಿರ್ತಕ್ಕಂಥ ಆಹಾರಗಳು ನಮ್ಮಲ್ಲಿ ದೊರೀತಾ ಇರ್ತಕ್ಕಂಥದ್ದು, ಎಷ್ಟು ಸ್ಟಾಲ್ಗಳಿದ್ದಾವೆ, ಯಾವ್ಯಾವ ರುಚಿ ಹೆಂಗಿದೆ ಅಂತಕ್ಕಂಥದ್ದೆಲ್ಲ ಪಬ್ಲಿಕ್ ರಿವ್ಯೂವನ್ನು ತಗೊಂಡು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೀವು ಸಹ ಒಮ್ಮೆ ಭೇಟಿ ಕೊಡಿ. ನಿಮ್ಗೆ ಇಷ್ಟವಾದಂತಹ ಒಂದಿಷ್ಟು ಖಾದ್ಯಗಳನ್ನು, ತಿಂಡಿ ತಿನಿಸುಗಳನ್ನು ಇಲ್ಲಿ ನೀವು ಸವಿಬಹುದು. ಈ ರೀತಿಯಾಗಿರ್ತಕ್ಕಂಥ ವೆರೈಟಿ ಆಫ್ ತಿಂಡಿಗಳನ್ನು ನೀವು ಟ್ರೈ ಮಾಡಬೇಕು ಅಂದರೆ ಬನ್ನಿ ನಮ್ಮ ತುಮಕೂರು ದಸರಾದ ಆಹಾರ ಮೇಳಕ್ಕೆ. ಸೊ ಇಲ್ಲಿ ಸಿಗುವಂಥ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಆಹಾರ ಮೇಳಕ್ಕೆ ಒಮ್ಮೆ ಭೇಟಿ ಕೊಡಿ. ಸುಮಾರು ಒಂದು 50-60 ಸ್ಟಾಲ್ಗಳಿದಾವೆ ಇಲ್ಲಿ. ಸುಮಾರು ಥರದ ವೆರೈಟಿ ಆಫ್ ಎಲ್ಲ ಫುಡ್ಗಳು ಸಿಗುವಂತಹದ್ದು. ಸೊ ಕೆಲವೊಂದು ಸ್ಟಾಲ್ಗಳಲ್ಲಿ ನಾನು ಭೇಟಿ ನೀಡಿ ನಿಮಗೆ ವಿಚಾರಗಳನ್ನು ತಿಳಿಸ್ತೀನಿ. ಬನ್ನಿ. SLN ಸಿರಿಧಾನ್ಯ ದೋಸೆ 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 ಎಂತ ದೋಸೆ ಸಿರಿಧಾನ್ಯ ದೋಸೆ 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 ಸಿರಿಧಾನ್ಯ ದೋಸೆ ಇಲ್ಲಿ ತೋರಿಸಿ ಹೇಗಿದೆ ಒಂದೇ ಒಂದು. ಸೊ ಸಿರಿಧಾನ್ಯ ಅಂದ್ರೇನೆ ಸ್ಪೆಷಲ್, ಒಳ್ಳೆ ಆರೋಗ್ಯಕರವಾಗಿರ್ತಕ್ಕಂಥದ್ದು. ಸೊ ಅದರಿಂದ ಇದನ್ನ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಬಿಸಿ ಬಿಸಿ ಇದೆ, ಈಗಿನ ತೆಗೆದಿರ್ತಕ್ಕಂಥದ್ದು, ಇನ್ನು ಹೊಗೆ ಹಾಗೆ ಬರ್ತಾ ಇದೆ. ಒಂದ್ಸಲಿ ಟ್ರೈ ಮಾಡಿ. ಎಷ್ಟು ಮೇಡಮ್ ಒಂದು ಪೀಸ್ ಅದು? 30 ರೂಪಾಯಿ. ನೋಡಿ, ರೀಸನಬಲ್ ಆಗಿದೆ, ತುಂಬಾ ಕಡಿಮೆನೇ ಇದೆ. ಸಿರಿಧಾನ್ಯ ಅಂದ್ರೆ ಅಷ್ಟು ಕಡಿಮೆ ಕೊಡೋದೇ ಇಲ್ಲ ಯಾರು. ಸೊ ಒಂದ್ಸಲಿ ಟ್ರೈ ಮಾಡಬಹುದು. ಇದಕ್ಕೆ ಸೈಡಿಗೆ ಏನ್ ಕೊಡ್ತೀರಾ? ಚಟ್ನಿನ ಅಥವಾ ಮತ್ತೊಂದು? ಶೇಂಗಾ ಚಟ್ನಿ ಮತ್ತೆ ಸಿರಿಧಾನ್ಯದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. SLN ಫುಡ್ ಕೋರ್ಟ್ ಇದು. ಸೊ ಸಿರಿಧಾನ್ಯ ಇವರಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಒಂದ್ಸಲಿ ಟ್ರೈ ಮಾಡಿ. ಸೊ ಇಲ್ಲೇ ಸಿಗುತ್ತೆ. ಇನ್ನೂ ಸಹ 4 ದಿನ ಇದು ಬಾಕಿ ಇದೆ ಫುಡ್. ಸೊ ಅದರಿಂದ ಬಂದು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ಚಿತ್ರಾನ್ನ ಇದೆ, ಬಜ್ಜಿ ಇದೆ, ವೆರೈಟಿ ಆಗಿರ್ತಕ್ಕಂಥ ತಿಂಡಿಗಳೆಲ್ಲ ಇದಾವೆ ಇಲ್ಲಿ. ನೋಡಿ, ಇಲ್ಲೊಂದು ಸ್ಟಾಲ್ ನಂಬರ್ 25 ಒಂದಿಷ್ಟು ವೆರೈಟಿ ಆಗಿರ್ತಕ್ಕಂಥ ಒಂದಿಷ್ಟು ಐಟಮ್ಗಳಿದಾವೆ. ಏನು ಅಂತ ತೋರಿಸ್ತೀನಿ. ಇದು ಟೀ ಬೆಂಚ್ ಅಂತ ಸ್ಟಾಲ್ ನಂಬರ್ 25 ನಲ್ಲಿ. ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ಇಲ್ಲಿ ಮೆನುನು ಸಹ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ನಗೆಟ್ಸ್ ಆಗಿರ್ಬೋದು, ವೆಜ್ ಮೋಮೋಸ್ ಆಗಿರ್ಬೋದು, ಪಂಜಾಬಿ ಮಿನಿ ಸಮೋಸ ಆಗಿರ್ಬೋದು. ನೋಡಿ, ಇವೆಲ್ಲ ವೆರೈಟಿ ಆಗಿರ್ತಕ್ಕಂಥವು. ನಮ್ಮ ಈ ಕಡೆ ಎಲ್ಲೂ ಸಹ ಅಷ್ಟೊಂದು ಇಲ್ಲ. ಸೊ ಅವನ್ನೆಲ್ಲವನ್ನ ಇವರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಸೊ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಸ್ಟಾಲ್ ನಂಬರ್ 25. ಸರ್ ಫ್ರೆಂಚ್ ಫ್ರೈಸ್ ಇದೆ, ಪಂಜಾಬಿ ಸಮೋಸ ಇದೆ, ಸ್ಮೈಲಿ ಇದೆ, ನಗೆಟ್ಸ್ ಇದೆ, ಸ್ಯಾಂಡ್ವಿಚ್ ಇದೆ, ಮೋಮೋಸ್ ಫ್ರೈಡೋ ಇದೆ, ಸ್ಟೀಮು ಇದೆ, ಮತ್ತೆ ಮಾಕ್ಟೈಲ್ ಇದೆ. ಮಾಕ್ಟೈಲ್ ಸರ್ 65. ಅದಕ್ಕಿನ್ನ ಪ್ರೈಸ್ ಫಿಲ್ ಮಾಡಬೇಕು. ಫ್ರೆಶ್ ಆಗಿ ಫಿಲ್ ಮಾಡಬೇಕು. ಇದು ಶಾಂಪಲ್ ಇದೆ. ಸರ್ ಇದು 60, 70, 60, 80, 70, 65. ಹಾಂ ಸರ್. ಯಾವ್ದೆಲ್ಲ ಫ್ರೆಂಚ್ ಫ್ರೈಸ್ ಹೋಗುತ್ತೆ, ಸಮೋಸ ಹೋಗುತ್ತೆ, ಎಲ್ಲ ಹೋಗುತ್ತೆ ಸರ್. ಸ್ವಲ್ಪ ನಮ್ಮದು ಸಂಜೆ ಮೇಲೆ ಈಗ ಅಂದರೆ ಲಂಚ್ ಟೈಮ್ ಅಲ್ವಾ, ಈಗೆಲ್ಲ ದೋಸೆ ಇಡ್ಲಿ ತಿಂತಾರೆ. ಸ್ನ್ಯಾಕ್ಸ್ಗೆ ಸಂಜೆ ಮೇಲೆ ಜಾಸ್ತಿ ಕ್ರೌಡ್ ಚೆನ್ನಾಗಿದೆ. ಸ್ನ್ಯಾಕ್ಸ್ ತಿನ್ನೋ ಟೈಮ್ಗೆ ಸ್ನ್ಯಾಕ್ಸ್ ಚೆನ್ನಾಗಿ ಹೋಗುತ್ತೆ. ಸೊ ಬನ್ನಿ, ಸ್ಟಾಲ್ ನಂಬರ್ 25ಗೆ ಒಂದು ಟೀ ಬೆಂಚ್ ಅಂತ ಇದೆ. ಒಳ್ಳೆ ಮೆನು ಕೊಟ್ಟಿದ್ದಾರೆ. ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದಂತಹ ಒಂದಿಷ್ಟು ಫುಡ್ಗಳು ಇಲ್ಲಿ ಅರೇಂಜ್ ಮಾಡಿರ್ತಕ್ಕಂಥದ್ದು. ಅದು ರೇಟು ರೀಸನಬಲ್ ಆಗಿದೆ, ಏನಂತ ಏನಿಲ್ಲ. ಸೊ ಅಲ್ಲಿ ಮೆನು ಸಹ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಒಳ್ಳೆ ಗೋಲ್ಡ್ ವಿನ್ನರ್ ಆಯಿಲ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಇಲ್ಲೇ ನಿಮ್ಮ ಮುಂದೆನೆ ಅಲ್ಲಿ ನೋಡ್ಬೋದು ಏನೇನು ಮಾಡ್ತಾರೆ ಅಂತಕ್ಕಂಥದ್ದು. ಯಾವುದು ಏನು ಅಂತಹ ಫುಲ್ ಹೈಜೆನಿಕ್ ಆಗಿ ಅವರು ರೆಡಿ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಸೊ ಬನ್ನಿ ಒಂದ್ಸಲಿ ಭೇಟಿ ಕೊಡಿ. ಫುಡ್ ಕೋರ್ಟು, ಫುಡ್ ಬೆಂಚಲ್ಲಿ ಅಥವಾ ಟೀ ಬೆಂಚಲ್ಲಿ ಇನ್ನೊಂದ್ಸರಿ ನೀವು. ಸೊ ಇನ್ನೊಂದು VBS ಚಾಟ್ಸ್ ಅಂತಕ್ಕಂಥದ್ದು ಒಂದಿದೆ. ಸುಮಾರು
ಜನಗಳಲ್ಲಿ ನಿಂತಿರ್ತಕ್ಕಂಥದ್ದು ಎಲ್ಲದನ್ನ ತಗೊಳೋದಕ್ಕೆ. ಸೊ ಬನ್ನಿ ಏನೇನು ಸ್ಪೆಷಲ್ ಇದೆ ಅಂತಕ್ಕಂಥದ್ದನ್ನ ಆ ಮೇಡಮ್ ಅವ್ರನ್ನ ಕೇಳೋಣ. ಏನೇನೋ ಶಾವಿಗೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಏನಿದೆ ಅಂತ ಅವ್ರನ್ನ ವಿಚಾರಿಸೋಣ ಬನ್ನಿ. ನಮಸ್ತೆ ಮೇಡಮ್. ಸರ್ 16 ಸರ್. ಇಲ್ಲಿ ಒತ್ತು ಶಾವ್ಗೆ, ಖಾರ ಕಡುಬು, ಸಿಹಿ ಕಡುಬು, ಆಮೇಲೆ ಖಾರ ಶಾವ್ಗೆ, ದೋಸೆ, ಬೆಣ್ಣೆ ದೋಸೆ, ಮಸಾಲೆ ದೋಸೆ. ಶಾವ್ಗೆ 60 ರೂಪಾಯಿ ಸರ್. ಎರಡು ಇದೆ. ಒಂದೇ ರೇಟ್ ಸರ್. ಒತ್ತು ಶಾವ್ಗೆ, ದೋಸೆ ಕಡುಬು, ಖಾರ ಕಡುಬು, ಸಿಹಿ ಕಡುಬು ಅಲ್ಲಿ ಕಾಣ್ತಾ ಇರೋದಾ? ಓಕೆ ಓಕೆ. ಸೊ ಹೀಗೆ ಖಾರ ಕಡುಬು, ಸಿಹಿ ಕಡುಬು, ದೋಸೆ ಎಲ್ಲದೂ ಸಹ ಇಲ್ಲಿ ಅವೈಲೇಬಲ್ ಇರತಕ್ಕಂಥದ್ದನ್ನ ತೋರಿಸ್ತಾ ಇದೀವಿ. ದೋಸೆ ಫಾಸ್ಟ್ ಮೂವಿಂಗ್ ಇದೆ ಅಂತ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಕಡುಬು ಮತ್ತೆ ಶಾವಿಗೆಯನ್ನ ಡೆಮೋಗೆ ಇಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನ್ ಕೊಡ್ತೀರಾ? ಕಾಯಿ ಹಾಲು. ಸೊ ಕಾಯಿ ಹಾಲು ಇದೆ, ಇದು ಕಾಯಿ ಹಾಲ. ಸೊ ಈ ಕಾಯಿ ಹಾಲನ್ನ ಕೊಡ್ತಾರೆ ಅದ್ರ ಜೊತೆಗೆ. ಸೊ ಖಾರಕ್ಕೆ ಬೇಕು ಅಂದ್ರೆ ಚಟ್ನಿ, ಖಾರದ್ದು ಚಟ್ನಿ, ಸ್ವೀಟು, ಕಾಯಿ ಹಾಲು. ಸೊ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಚೆನ್ನಾಗಿದೆ. ಇಲ್ಲಿ ಕೇಳ್ತೀನಿ ಯಾರನ್ನ ತಗೊಂಡಿರ್ತಕ್ಕಂಥ ದೋಸೆ ಹೇಗಿದೆ ಅಂತಕ್ಕಂಥದ್ದು. ದೋಸೆ ಮಾಡ್ತಾ ಇದಾರೆ, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ದೋಸೆ ಮಾಡ್ತಾ ಇದಾರೆ. ಮಸಾಲೆ ದೋಸೆನಾ? ಮಸಾಲೆ ದೋಸೆ ಮಸಾಲೆ ದೋಸೆ ಇದೆ, ಬೆಣ್ಣೆ ದೋಸೆ ಇದೆ. ಎಷ್ಟು ಇದಾವು? ಒಂದು 70 ರೂಪೀಸ್ ಒಂದು ಮಸಾಲೆ ದೋಸೆ ಮತ್ತೆ ಬೆಣ್ಣೆ ದೋಸೆಯನ್ನು ಅವರು ಕೊಡ್ತಾ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇದ್ದಾರೆ. ಸ್ವೀಟ್ ಕರ್ಬು, ಖಾರ ಕರ್ಬು ಎಲ್ಲದೂ ಇದೆ ನೋಡಿ. ಅಮ್ಮ ನಮಸ್ತೆ, ಹೇಗಿದೆ ದೋಸೆ? ಚೆನ್ನಾಗಿದೆಯಾ? 50 ರೂಪಾಯಿ ಕೊಡ್ಬೋದಾ? 50-60 ರೂಪಾಯಿ ಹೊರಗಡೆ ಚೆನ್ನಾಗಿದೆಯಾ? ನೋಡಿ ಇಲ್ಲೆಲ್ಲ ಹೇಳ್ತಾ ಇದಾರೆ ಅಮ್ಮಂದ್ರು, ಎಲ್ಲ ತಿಂತಾ ಇದಾರೆ ದೋಸೆಗಳನ್ನ ತಗೊಂಡು. ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆಯಾ? ಚೆನ್ನಾಗಿ ಸೂಪರ್ ಐತಿ. ಏನ್ ದೋಸೆ ತಗೊಂಡಿದ್ದೀರಾ ನೀವು? ಮಸಾಲೆ ದೋಸೆ. ಮಸಾಲೆ ದೋಸೆ ತಗೊಂಡಿದ್ದಾರೆ. ನೋಡಿ ಮಸಾಲೆ ದೋಸೆ ತಗೊಂಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ. VBS ಚಾಟ್ಸ್ ಅಂತಕ್ಕಂಥದ್ದು. ಮ್ಯಾಮ್ ಎಲ್ಲಿರೋದು ನಿಮ್ದು? ಊರ್ಡಿಗೆರೆ, ತುಮಕೂರು. ಇಲ್ಲೇ ತುಮಕೂರು ಡಿಸ್ಟಿಕ್ ಊರ್ಡಿಗೆರೆನಲ್ಲಿ ಇರತಕ್ಕಂಥದ್ದು. ಹೋಟ್ಲ್ ಇದೆಯಾ? ಏನಿದೆ? ಹೋಟೆಲ್ ಇದೆ ಇವ್ರದ್ದು. ಬೇಕಾರೆ ನೀವು ಅಲ್ಲೂ ಬೇಕಾದ್ರೆ ಟ್ರೈ ಮಾಡ್ಬೋದು. ಕ್ಯಾಟ್ರಿಂಗ್ ಸಿಸ್ಟಮು ಸಹ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದಾರೆ. ಸೊ ಹೆಂಗಿದೆ ಅದು? ಟೇಸ್ಟ್ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಇನ್ನು ತಿಂದೇ ಇಲ್ಲ, ಟೇಸ್ಟ್ ನೋಡ್ಬೇಕು. ನೋಡಿ ಇವರು ನಮ್ಮ ABS ಚಾಟ್ ಸೆಂಟರ್ ನಲ್ಲಿ ಏನಿದು ತಗೊಂಡಿರ್ತಕ್ಕಂಥದ್ದು ಮ್ಯಾಗಿ ಅಂತ ಏನ್ ಕರಿತೀವಲ್ಲ ಅದನ್ನ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. 60 ರೂಪೀಸ್. ಕೊಡ್ಬೋದು. ನೀವೇನ ತಗೊಂಡ್ರಾ? ಶೇರ್ ಮಾಡ್ತಾ ಇದ್ರಿ ಎಲ್ಲರೂ. ನೋಡಿ ಟೇಸ್ಟ್ ನೋಡಿ ನೀವು ಒಂದ್ಸಲಿ. ಚೆನ್ನಾಗಿದೆ. ಸೊ ಇಲ್ಲೊಂದು ಮಂಗಳೂರು ಸ್ಪೆಷಲ್ ಅವಿಲ್ ಮಿಲ್ಕ್ ಅಂತಕ್ಕಂಥ ಒಂದು ಸ್ಟಾಲ್ ಅನ್ನ ಅವರು ಓಪನ್ ಮಾಡಿರ್ತಕ್ಕಂಥದ್ದು. ನೋಡೋಣ ಬನ್ನಿ. ಇಲ್ಲಿ ಇದು ಸಹ ಮಿಲ್ಕ್ ಅಲ್ಲಿ ಮಾಡುವಂತ ಪ್ರಾಡಕ್ಟ್ಗಳು, ಫ್ರೂಟ್ಸ್ ಗಳನ್ನ ಬಳಸಿ. ಸೊ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು. ನೋಡಿ ಇಲ್ಲೆಲ್ಲ ಈ ಡೆಮೋ ಇಟ್ಟಿರ್ತಕ್ಕಂಥದ್ದು. ಬೇಕಾದ್ರೆ ಅವ್ರು ರೆಡಿ ಮಾಡಿ ಕೊಡ್ತಾರೆ. ನೋಡೋಣ, ಅವ್ರನ್ನ ಮಾತಾಡಿಸ್ತೀನಿ. ಹೆಂಗಿದೆ, ಪ್ರೈಸ್ ಹೆಂಗಿದೆ, ಏನೇನ್ ಹೆಂಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಬನ್ನಿ ಮಾತಾಡ್ಸೋಣ. ತುಮಕೂರು ದಸರಾದಲ್ಲಿ ಆಹಾರ ಮೇಳದಲ್ಲಿ ಸಹ ಇವರು ಸ್ಟಾಲ್ ಅನ್ನ ಹಾಕಿರ್ತಕ್ಕಂಥದ್ದು. ಇವರನ್ನ ಕೇಳ್ತಾ ಇದ್ದೀನಿ. ಅವಿಲ್ ಫ್ರೆಶ್ ಮಿಲ್ಕ್ ಜ್ಯೂಸು ಮತ್ತೆ ಹೇಗಿದೆ? ಮಾಕ್ಟೈಲು ಇದೆಯಾ? ಮಾಕ್ಟೈಲ್ ಇದೆಯಾ? ಮುಜಿಟೋ. ಸೊ ನೋಡೋಣ ಬನ್ನಿ ಅದು ಏನಿದೆ ಸ್ಪೆಷಲ್ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಸರ್ ನಿಮ್ಮಲ್ಲಿ ಏನೇನು ಅವೈಲೇಬಲ್ ಇದೆ? ಸ್ಪೆಷಲ್ ಸರ್, ಇದು ಮಂಗಳೂರು ಸ್ಪೆಷಲ್ ಅವಿಲ್ ಮಿಲ್ಕ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಬಾಳೆಹಣ್ಣು, ಶೇಂಗಾ ಬೀಜ, ಟ್ಯೂಟಿ ಫ್ರೂಟಿ ಮತ್ತೆ ಪೋವ ಅಂದ್ರೆ ಅವಲಕ್ಕಿ ಫ್ಲೇವರ್ಸ್ ಎಲ್ಲ ಹಾಕಿ ಮಾಡೋದು. ಇದರಲ್ಲಿ ಬೆನಿಫಿಟ್ ಬಾಡಿಗೆ, ಫುಲ್ ಪ್ರೋಟೀನ್, ಅಂದ್ರೆ ಕೆಮಿಕಲ್ ಐಟಮ್ ಏನೂ ಇಲ್ಲ. ಅದು ಬಿಟ್ಟರೆ ಮೊಜಿಟೋ, ಸ್ಪ್ರೈಟ್ ಹಾಕ್ತೀವಿ, ಅದಕ್ಕೆ ಕಾಮಕಸ್ತೂರಿ, ಅದರಲ್ಲಿ ಬೇರೆ ಬೇರೆ ವೆರೈಟಿ. ಸಣ್ಣವರಿಂದ ವಯಸ್ಸು ಹುಡುಗರು ಯಾರು ಬೇಕಾದ್ರೆ ತಿನ್ಬಹುದು. ಜಿಮ್ಗೆ ಹೋಗೋರಿಗಂತೂ ಪ್ರೋಟೀನ್ ಇದು. ಇದೆಲ್ಲ ಬಳಸೋದು. ಇದು ಅವಲಕ್ಕಿ, ಶೇಂಗಾ ಬೀಜ, ಕಾಮಕಸ್ತೂರಿ, ಟ್ಯೂಟಿ ಫ್ರೂಟಿ, ಹಾಗೆ ಇದಕ್ಕೆ ಬೇಕಾದ್ರೆ ಫ್ರೂಟ್ ಸಲಾಡ್ ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಬೋದು. ಇದು ಪೇಪರ್ ಗ್ಲಾಸ್ ಇಲ್ಲಿ ಈ ಗ್ಲಾಸ್ ಅಲ್ಲಿ ಕೊಡ್ತಾರೆ. ಅದು 250 ml ಇದೆ, 250 ml. ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಯೂಸ್ ಮಾಡ್ಲಿಕ್ಕಿಲ್ಲ ಅವರ ರೂಲ್ಸ್ ಪ್ರಕಾರ. 40 ರೂಪೀಸ್ ಜಸ್ಟ್. ಇದಕ್ಕೆ 40 ರೂಪಾಯಿ. ಇದಕ್ಕೆ ವಿತ್ ಐಸ್ ಕ್ರೀಮ್ ಆ್ಯಡ್ ಮಾಡಿ, ಫ್ಲೇವರ್ ಆ್ಯಡ್ ಮಾಡಿ 50 ರೂಪೀಸ್. ಬೇಕು ಅಂದ್ರೆ ಆ್ಯಡ್ ಮಾಡ್ತೇವೆ. ಇದು ನಮ್ಮ ಮಂಗಳೂರು ತುಮಕೂರಿಗೆ ತೋರಿಸ್ತಾ ಇದ್ವಿ. ಹಂಗೆ ಮಂಗಳೂರು ಆಯ್ನ ತುಮಕೂರಲ್ಲಿ ತೋರಿಸ್ತಾ ಇದ್ವಿ, ಪರಿಚಯ ಆಗ್ಲಿ ಮನುಷ್ಯ ಹುಡುಗರಿಗೆ. ಇಲ್ಲಿ ಜನಗರಿಗೆ ಇದು ಹೊಸತ್ತು, ಟ್ರೈ ಮಾಡ್ತಿರೋದು ಅಷ್ಟೇ. ಇನ್ನಿನ್ನು ಗೊತ್ತಾಗ್ಬೇಕು ಏನು ಅಂತ.
ತಿಂದವರಂತೂ ಲೈಕ್ ಮಾಡ್ತಾರೆ ಪಕ್ಕ. ನೋಡಿ ಮಂಗಳೂರಿನ ಒಂದು ಡಿಶ್ ಅನ್ನ ಸೊ ಇಲ್ಲಿ ಅವರು ಟ್ರೈ ಮಾಡೋದಕ್ಕೆ ಬಂದಿರತಕ್ಕಂಥ ಒಂದು ಹೊಸ ಪ್ರಯತ್ನ. ನಮ್ಮ ಈ ಒಂದು ಜನಗಳಿಗೆ ಇದು ಇಷ್ಟ ಆಗ್ಲಿಕ್ಕಿಲ್ಲ ಪ್ರಾರಂಭದಲ್ಲಿ, ಬಟ್ ಆದ್ರೂ ಅವರು ಒಂದು ಪ್ರಯತ್ನ ಪಡ್ತಾ ಇದೀವಿ, ಇಲ್ಲಿಗೆ ಇಷ್ಟ ಮಾಡಬೇಕು, ಅವ್ರಿಗೆ ಇಷ್ಟ ಪಡಿಸ್ಬೇಕು ಅಂತ. ಸೊ ನೋಡೋಣ. ಆದ್ರೂ ಬೇಕಾದ್ರೆ ಬಂದು ಒಂದು ಹೈಜೆನಿಕ್ ಆಗಿರುತ್ತೆ ಮತ್ತೆ ಹೆಲ್ತಿ ಆಗಿ ಸಿಗುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದನ್ನ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಅವಿಲ್ ಮಂಗಳೂರಿನ ಸ್ಪೆಷಲ್ ಅವಿಲ್ ಮಿಲ್ಕ್ ನಿಂದ ಪ್ರಾರಂಭ ಮಾಡ್ತಾ ಇರತಕ್ಕಂತಹ ಒಂದು ಡಿಶ್, ಒಂದ್ಸಲ ಟ್ರೈ ಮಾಡಿ. ಸೊ ಮತ್ತೊಂದು ಚಾಟ್ಸಿಗೆ ಬಂದಿದ್ದೀನಿ, ವಾಸವಿ ಬೈಟ್ಸ್ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನಮ್ಮ ತುಮಕೂರಿನ ಹೊರಪೇಟೆ ಮೈನ್ ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ವಾಸವಿ ಬೈಟ್ಸ್ ಅಂತಕ್ಕಂಥದ್ದು. ಸೊ ನೋಡಿ ಅವರು ಏನೇನನ್ನ ಮಾಡಿದರೆ ಡಿಶ್ಗಳನ್ನ ಸ್ಪೆಷಲ್ ಆಗಿ ಅಂತ ನಾನು ಅವರನ್ನೇ ಕೇಳ್ತೀನಿ. ಏನೋ ಸ್ಪೆಷಲ್ ಆಗಿರ್ತಕ್ಕಂಥ ಕೇಕ್ಗಳನ್ನ ಚಾಟ್ಸ್ಗಳನ್ನೆಲ್ಲವನ್ನ ಅವ್ರು ರೆಡಿ ಮಾಡಿದ್ದಾರೆ. ಜೊತೆಗೆ ಫೀಸನು ಇದೆ. ದಸರಾ ಉತ್ಸವದಲ್ಲಿ ಫುಡ್ ಕೋರ್ಟ್ ಅಲ್ಲಿ ಫೀಸಾನು ಅವೈಲೇಬಲ್ ಇದೆ. ನಾವೆಲ್ಲೋ ಹೋಗಿ ಎಸ್ಮಾಲ್ಗಳಿಗೆಲ್ಲ ಹೋಗಿ ತಿನ್ನೋದಕ್ಕಿಂತ ನೋಡಿ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದು, ಜೊತೆಗೆ ಹೈಜೀನ್ ಆಗಿ ಅವರೇ ಮಾಡ್ಕೊಟ್ಟಿರ್ತಕ್ಕಂಥದ್ದು ಇದೆ. ಸೊ ಬನ್ನಿ ಏನೇನಿದೆ ಅಂತ ಕೇಳ. ನಮಸ್ತೆ ಮೇಡಮ್, ಸ್ಟಾಲ್ ನಂಬರ್ ಏನು? 15. ಸ್ಟಾಲ್ ನಂಬರ್ 15. ನೋಡೋಣ ಬನ್ನಿ ಏನೇನಿದೆ ಸ್ಪೆಷಲ್. ಸರ್ ನಮ್ಮಲ್ಲಿ ಫ್ರೆಶ್ ಬೇಸ್ ಪಿಜ್ಜಾ ಇದೆ, ಅಂದ್ರೆ ಡಾಮಿನೋಸ್ ತರನೇ ಫ್ರೆಶ್ ಬೇಸ್ ಅಲ್ಲಿ ಮಾಡೋದು. ಅದ್ರ ಜೊತೆಗೆ ಟ್ರೆಶಿಲಿಷಿಯಸ್ ಅಂತ ಡೆಸರ್ಟ್ಸ್ ಇದೆ, ಅದ್ರಲ್ಲಿ ಫ್ಲೇವರ್ಸ್ ಇದೆ. ರೋಸು, ಆಮೇಲೆ ಕೇಸರ್ ಬಾದಾಮ್. ಹೌದು, ಇದು ಕೇಸರ್ ಬಾದಾಮು, ಚಾಕ್ಲೇಟು, ರೋಸು. ಅದ್ ಬಿಟ್ರೆ ಸಮೋಸ ಇದೆ, ಗಾರ್ಲಿಕ್ ಪುರಿ ಅಂತ ಇದೆ. ಇದೆಲ್ಲ ಡೆಸರ್ಟ್ಸ್ ಸರ್. ಹೌದು ಸರ್. ಆಗ್ತಾ ಇದೆ ಫ್ರೆಶ್ ಆಗಿ ಈಗಿನ ಪಿಜ್ಜಾಗಳು ರೆಡಿ ಆಗ್ತಾ ಇದೆ. ಸೊ ಎಷ್ಟು ಮೇಡಮ್ ಒಂದು ಪೀಸು? ವೆಜ್ ಅಲ್ಲಿ 120ನಾ? ಓಕೆ. ಪನ್ನೀರ್ ಹಾಕಿದ್ರೆ 150 ಅಂತೆ, ಇನ್ನು ವೆಜ್ 100 ಅಂತ ಏನೋ ಹೇಳ್ತಾ ಇದಾರೆ. ನೋಡಿ ಒಂದ್ಸಲಿ ಟ್ರೈ ಮಾಡಿ, ಬಂದು ಚೆನ್ನಾಗಿದೆ. ಸೊ ನಾವು ಹೋಗಿ ಎಸ್ಮಾಲ್ ಅಲ್ಲಿ ಅಲ್ಲಿ ಪಿಜ್ಜಾ ಹಟ್ ಅಲ್ಲಿ ಹೋದ್ರೆಲ್ಲ 300-400 ರೂಪಾಯಿ ತಗೊಂತಾರೆ. ರೀಸನಬಲ್ ಆಗಿ 150ಗೆ ಯಾರು ಕೊಡೋದಿಲ್ಲ. ಸೊ ಬನ್ನಿ ಒಂದ್ಸಲಿ. ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಮೇಡಮ್ ನಿಮ್ಮಲ್ಲಿಗ? ಫೀಸಾನೇ? ಓಕೆ. ಫೀಸಾನೇ ಅಲ್ಲಿ ರೆಡಿ ಮಾಡ್ತಾ ಇರೋದೇ ಗೊತ್ತಾಗ್ತಾ ಇದೆ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಅಂತ. ಫೀಸಾ ಇಲ್ಲಿ ಬೇರೆ ಎಲ್ಲೂ ನೋಡ್ಲಿಲ್ಲ. ಇಷ್ಟು ಸ್ಟಾಲ್ಗಳಲ್ಲಿ ನಾನು ಬಂದೆ, ಒಂದು 10-15 ಸ್ಟಾಲ್ಗಳಲ್ಲಿ ಫೀಸಾ ಎಲ್ಲೂ ಸಿಗ್ಲಿಲ್ಲ. ನಿಮ್ಮ ಸ್ಟಾಲಲ್ಲೇ ಫೀಸಾ ಸಿಕ್ಕಿರ್ತಕ್ಕಂಥದ್ದು. ಸೊ ಅದರಿಂದ ಅನ್ಕೊಂಡೆ ಫಾಸ್ಟ್ ಮೂವಿಂಗ್ ಇದೆ ಅಂತ. 120-150 ನಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಹೀಗೆ ನೋಡಿ, ಈಗ ಅವರು ಮೀಡಿಯಂ ನೋಡಿ ನನಗೋಸ್ಕರ ಒಂದು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಹಾಕೊಡ್ತಾ ಇದಾರೆ. ಒಂದು ಪುರಿಯನ್ನ. ಏನಿದು? ಗಾರ್ಲಿಕ್ ಚಿರ್ಮುರಿ ಅಂತೆ. ಯಾವ್ದು ಹೊಸ ಸ್ಪೆಷಲ್ ಆಗಿ ಹೆಸರುಗಳನ್ನ ಕೇಳಿದೆ, ಗಾರ್ಲಿಕ್ ಚಿರ್ಮುರಿ ಅಂತಕ್ಕಂಥದ್ದು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತಕ್ಕಂಥದ್ದು ನೋಡ್ತೀನಿ. ನೋಡೋಣ ಬನ್ನಿ. ನೋಡಿ ಅಲ್ಲಿ ಕೈ ಆಡಿಸ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲ ಹಾಕಿ, ಎಲ್ಲ ಐಟಮ್ಗಳನ್ನ ಹಾಕಿ ನೋಡೋಣ ಬನ್ನಿ ಹೇಗಿದೆ ಅಂತಕ್ಕಂಥದ್ದು. ಎಷ್ಟಿದು ಒಂದು ಪ್ಲೇಟು? 40 ರೂಪಾಯಿ ಒಂದು ಪ್ಲೇಟು ಅಂತ ಹೇಳ್ತಾ ಇದಾರೆ. ನೋಡೋಣ ವರ್ತ್ಫುಲ್ಲ, ಟೇಸ್ಟ್ ಹೆಂಗಿರುತ್ತೆ ಹೇಳ್ತೀನಿ ಬನ್ನಿ. ಈ ಒಂದು ಪುರಿ ಕೊಟ್ಟಿದ್ದಾರೆ, ಒಳ್ಳೆ ಸ್ಪೈಸಿ ಆಗಿದೆ, ತುಂಬ ಚೆನ್ನಾಗಿದೆ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಒಂದ್ಸಲ ಟ್ರೈ ಮಾಡಿ. ವಾಸವಿ ಬೈಟ್ಸಿಗೆ ಬಂದು ಪೂರಿಯನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಚುರ್ಮುರಿ. ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು. 25. ಹೌದು, ಕೊಡ್ಬೋದು. ಬಂಗಾರಪೇಟೆ ಚಾಟ್ಸ್ ಸಿಗೋಣ ಬನ್ನಿ. ಏನೇನಿದೆ ಕೇಳೋಣ ಬನ್ನಿ, ಏನೇನು ರೇಟ್ ಇದೆ. ಸರ್ ನಮಸ್ತೆ, ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಇವತ್ತು? ಪರವಾಗಿಲ್ಲ. ಏನು ಸ್ಪೆಷಲ್ ಇದೆ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಬಂಗಾರಪೇಟೆ ಸ್ಪೆಷಲ್ಲು ದಹಿಪುರಿ, ನಮ್ಮ ಮಸಾಲೆ ಮತ್ತು ಪಾನಿಪುರಿನೇ ಸ್ಪೆಷಲ್ಲು. ನಮ್ಮ ವೈಟ್ ಪಾನಿನೇ ಸ್ಪೆಷಲ್. ವೈಟ್ ಪಾನಿ ಸರ್ ಇನ್ನು 3 ಡೇಸ್ ಇರುತ್ತೆ. ಇವಾಗಲೇ 36. ಸ್ಟಾಲ್ ನಂಬರ್ 36 ಅಲ್ಲಿ ಬಂಗಾರಪೇಟೆ. ತುಮಕೂರು ಅಲ್ವಾ ನಿಮ್ದು? ತುಮಕೂರಿನ ಬಂಗಾರಪೇಟೆ ಚಾಟ್ಸ್ ಸಹ ಇದೆ. ಬಂದು ಬೇಕಾದ್ರೆ SS ಪುರಂ 16 ಕ್ರಾಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದರಲ್ಲಿ ಪಾನಿಪುರಿ, ದಹಿಪುರಿ ಮತ್ತೆ ಇದೇನಿದು ವೈಟ್ ಪಾನಿ ಸ್ಪೆಷಲ್ ಅಂತ ಹೇಳ್ತಾ ಇದಾರೆ. ಸೊ ಭೇಟಿ ನೀಡಿ. ಸ್ಟಾಲ್ ನಂಬರ್ 36 ಅಲ್ಲಿ ಬರ್ತಕ್ಕಂಥದ್ದು ಬಂಗಾರಪೇಟೆ ಚಾಟ್ಸ್ ಅಂತಕ್ಕಂಥದ್ದು. ಸೊ ಹೇಗಿದೆ? ಸೂಪರ್ ಆಗಿದೆ. ಇದು ಬಳ್ಳಾರಿ ಮೆಣಸಿನಕಾಯಿ ಸೂಪರ್ ಆಗಿದೆ. ಸೊ ಇನ್ನೊಂದು ಸ್ಟಾಲ್ ಇದೆ, ವರಮಹಾಲಕ್ಷ್ಮಿ ಫುಡ್ ಕಾರ್ನರ್ ಅಂತ, ಶ್ರೀ ಚಾಟ್ಸ್ ಕಾರ್ನರ್ ಅಂತ. ಗೋಬಿ ಮಂಚೂರಿ, ನೂಡಲ್ಸ್, ಬಜ್ಜಿ, ಬೋಂಡಾ, ಮಸಾಲೆ ಫೇಮಸ್ ಅಂತ ಹೇಳ್ತಾರೆ. ಶಾಂತಿನಗರದಲ್ಲಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಿಮ್ಮಲ್ಲಿ ಏನೇ ಸಿಗುತ್ತೆ? ಆಲೂ ಟ್ವಿಸ್ಟರ್ ಸಿಗ್ತಾ ಇದೆ. ಆಲೂ ಟ್ವಿಸ್ಟರ್ ಏನಾ ಇಲ್ಲಿ ಫೇಮಸ್ ನಿಮ್ಗೆ? ನಿಮ್ದಲ್ಲಿ ಆಲೂ ಟ್ವಿಸ್ಟರ್ ಚೆನ್ನಾಗಿ ಓಡ್ತಾ ಇದೆ ಇಲ್ಲಿ.
ಸೊ ಎಲ್ಲರೂ ಕಾಯ್ತಾ ಇದಾರೆ. ನೀವೆಲ್ಲ ಏನು ಕಾಯ್ತಾ ಇರೋದು? ತಿನ್ನಕ್ಕೆ ಆಲೂಗಡ್ಡೆ ಚಿಪ್ಸ್, ಆಲೂ ಟ್ವಿಸ್ಟರ್ ತಿನ್ನಕ್ ಕಾಯ್ತಾ ಇದೀರಾ? ಓಕೆ ಓಕೆ, ನೋಡಿ ಹೆಂಗಿದೆ ಅಂತ ಟೇಸ್ಟ್ ಹೇಳ್ತಾರೆ ನಮ್ಮ ಹುಡುಗರು. ನೋಡೋಣ. ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಆಲೂ ಟ್ವಿಸ್ಟರ್. ಇದು ನಮ್ಮ ತುಮಕೂರಿಂದ ಇದು ಶ್ರೀ ಚಾಟ್ಸ್ ಕಾರ್ನರ್ ಅಂತಕ್ಕಂಥದ್ದು ಶಾಂತಿನಗರದಲ್ಲಿ ಬರುವಂತಹ ಒಂದು ಅಂಗಡಿ ಇದು. ಬನ್ನಿ ನೋಡೋಣ ಇನ್ನು ಮುಂದಿನ ಯಾವ್ಯಾವ ಸ್ಟಾಲ್ಗಳೆಲ್ಲ ಇದಾವೆ ಅಂತಕ್ಕಂಥದ್ನ. ಇನ್ನು ಮತ್ತೊಂದು ಶ್ರೀ ವರಹ ನರಸಿಂಹಸ್ವಾಮಿ ಚಾಟ್ಸ್ ಅಂತಕ್ಕಂಥದ್ದಿದೆ. ಸೊ ಇದು ಅವ್ರದೇ ಅಕ್ಕಪಕ್ಕದವ್ರದ್ದು. ಸೊ ನಿಮಗೆ ಬಜ್ಜಿ ಬೋಂಡ ವಡೆಗಳೇನಾದ್ರೂ ಬೇಕಾದ್ರೆ ಇಲ್ಲಿ ಭೇಟಿ ನೀಡಬಹುದು. ಸೊ ಆ ನಂತರದಲ್ಲಿ ನೋಡೋಣ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಿಮ್ದು ಸ್ಟಾಲ್ ನಂಬರ್ ಎಷ್ಟು? 34 ಸ್ಟಾಲ್ ನಂಬರ್. ಸೊ ನಿಮ್ಮಲ್ಲಿ ಏನೇನು ಸಿಗ್ತಾ ಇದೆ ಸರ್? ನಿಪ್ಪಟ್ಟು ಮಸಾಲ, ಕಾಂಗ್ರೆಸ್ ಮಸಾಲ, ಫಾಸ್ಟ್ ಮೂವಿಂಗ್ ಯಾವ್ದಿದೆ? ಕ್ಯಾಪ್ಸಿಕಮ್ ಮತ್ತೆ ಮೆಣಸಿನಕಾಯಿ ಬೋಂಡ ಫುಲ್ ಫಾಸ್ಟ್ ಇದೆ ಅಂತ ಹೇಳ್ತಾ ಇದಾರೆ. ತುಂಬಾ ಜನಗಳೆಲ್ಲ ಇಷ್ಟಪಡ್ತಾ ಇದಾರೆ. ಅವರೆಕಾಳು ಉಸ್ಲಿನೂ ಸಹ ಇದೆ, ಈಗ ರೆಡಿ ಆಗಿದೆ ನೋಡಿ. ಅವರೆಕಾಳು ಉಸ್ಲಿ ಕಾಯ್ತಾ ಇದಾರೆ. ಒಂದು ಪ್ಲೇಟ್ಗೆ 50 ರೂಪಾಯಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವರು. ನೋಡ್ತಾ ಇದಾರೆ ಬಜ್ಜಿ ಬೋಂಡವನ್ನ. ಸೊ ಮಕ್ಕಳೆಲ್ಲ ನೋಡಿ ಇಲ್ಲೆಲ್ಲ ಬಂದಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಗಳೆಲ್ಲ ಬಂದು ಬಜ್ಜಿ ಬೋಂಡವನ್ನ ತಗೊಳ್ತಾ ಇರ್ತಕ್ಕಂಥದ್ದು. ನೋಡಿ ಅವ್ರು ರೆಡಿ ಮಾಡ್ತಾರೆ. ಈಗ ರೆಡಿ ಮಾಡೋದನ್ನ ತೋರಿಸ್ತೀನಿ. ಎಲ್ಲ ಫ್ರೆಶ್ ಐಟಮ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವಾಗ ಬಿಸಿ ಬಿಸಿದ್ ಹಾಕೊಡ್ತಾ ಇದಾರೆ. ಸೊ ಬಜ್ಜಿ ಬೋಂಡ ಬೇಕು ಅಂದ್ರೆ ಬನ್ನಿ ಸ್ಟಾಲ್ ನಂಬರ್ 36ಗೆ 34ಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಚಾಟ್ಸ್ಗೆ. ಸರ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಸರ್. ಸರ್ ರೇಟ್ಗಳು ಹೆಂಗೋ ಅಫೋರ್ಡಬಲ್ ರೇಟ್ ಇದೆ, ಚೆನ್ನಾಗಿದೆ ಸರ್. ಹಾಂ ಸರ್, ಪೊಟೇಟೊ ಟ್ವಿಸ್ಟರು, ಚಿರ್ಮುರಿ ಮತ್ತೆ ಬೋಂಡ ಎಲ್ಲ ಚೆನ್ನಾಗಿದೆ ಸರ್. ಬ್ಲೂ ಮೊಜಿಟೋ ಕಾಕ್ಟೈಲ್ ಅಂತ ಇದೆ, ಅದು ಸಕ್ಕತ್ತಾಗಿದೆ ಸರ್. ಎಸ್ ಸರ್, ಎಂಜಾಯ್. ಮತ್ತೊಂದು ಸ್ಟಾಲ್ ಇದೆ ತುಮಕೂರು ತಿಂಡೀಸ್ ಅಂತ. ನೋಡೋಣ ಬನ್ನಿ. ಇದು ಖುಷಿ ಚಾಟ್ ಸೆಂಟರ್ ಅಂತಕ್ಕಂಥದ್ದು. ಸೊ ಇವರಲ್ಲಿ ಏನೇನು ಸಿಗುತ್ತೆ, ಏನೇನು ವೆರೈಟಿ ಇದೆ, ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಕೇಳೋಣ ಬನ್ನಿ, ಮಾತಾಡ್ಸೋಣ ಅವ್ರನ್ನೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಮೋಸ, ಜಿಲೇಬಿ, ಮತ್ತೊಂದು ಏನೇನೋ ಎಲ್ಲ ಐಟಮ್ಸ್ಗಳಿದಾವೆ. ಕೇಳೋಣ ಬನ್ನಿ. ಚಿರುಮುರಿನೂ ಸಿಗಬಹುದು. ಸರ್ ನಿಮ್ದು ಸ್ಟಾಲ್ ನಂಬರ್ ಎಷ್ಟು? 33. ಹಾಂ ಸರ್. ಸರ್ ಟಿಕ್ಕಿ ಪುರಿ, ಬೇಲ್ಪುರಿ 50 ರೂಪಾಯಿ. ಹಾಂ ಸರ್. ಎಷ್ಟು ಐಟಮ್ ಇದೆ ಸರ್? ಸರ್ ಬಾಳೆ ತಿಂಡಿ ಇದೆ, ಬಾಳೆ ತಿಂಡಿ ಇದೆ. ಹೌದು ಸರ್. ಮತ್ತೆ ಈಗ ಚೆನ್ನಾಗಿದೆ, ಹೆಂಗೆ ರೆಸ್ಪಾನ್ಸ್ ಹೆಂಗಿದೆ ಸರ್? ಚೆನ್ನಾಗಿದೆ. ಹಾಂ ಸರ್, ಇನ್ನ 4 ದಿನ ಇದೆ. 4. ಸೊ ನಿಮ್ಗೆ ಒಳ್ಳೆ ಟೇಸ್ಟ್ ಮಾಡಬೇಕು ಅಂದ್ರೆ ಪಾನಿಪುರಿ ಆಗಿರ್ಬೋದು, ಬಾಳೆ ದಿಂಡಿಂದ ಆಗಿರ್ಬೋದು, ಮೊಳಕೆ ಕಾಳು ಆಗಿರ್ಬೋದು, ಯಾವ್ದನ್ನ ಒಳ್ಳೆ ಟೇಸ್ಟ್ ಬೇಕು ಅಂದ್ರೆ ಬನ್ನಿ ಖುಷಿ ಚಾಟ್ ಸೆಂಟರ್ ಸ್ಟಾಲ್ ನಂಬರ್ 33ಗೆ ಬಂದು ಒಂದ್ಸಲಿ ಭೇಟಿ ಕೊಡಿ. ಒಳ್ಳೆ ರುಚಿಯಾಗಿ ಅವರು ಮಾಡಿಕೊಡ್ತಾರೆ ನಿಮ್ಮ ಕಣ್ಮುಂದನೆ. ವೆಲ್ಲೂರ್ ಬೇಕ್ ಹೌಸ್ ಅಂತಕ್ಕಂಥದ್ದು ಮತ್ತೊಂದು ನಮ್ಮ ತುಮಕೂರು ದಸರಾ ಉತ್ಸವದಲ್ಲಿ ಬಂದಿರತಕ್ಕಂಥದ್ದು. ಮೆಲ್ಲೂರು ಕೇಕ್ ಹೌಸ್. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ನಮ್ಮ ತುಮಕೂರಿನವರೇ ಆಗಿದ್ದಾರೆ. ಸೊ ವೆರೈಟಿ ಆಫ್ ಕೇಕ್ಗಳನ್ನ ಇಲ್ಲೆಲ್ಲ ಪ್ರೆಸೆಂಟೇಶನ್ ಮಾಡಿರ್ತಕ್ಕಂಥದ್ದು. ಸೊ ಅವರಲ್ಲಿ ಏನು ಸ್ಪೆಷಲ್ ಇದೆ, ಏನು ಎತ್ತ ಅಂತ ವಿಚಾರಿಸೋಣ. ನೋಡೋಣ ಬನ್ನಿ. ಏನಿದು ಸರ್? ನಮಸ್ತೆ. ಇದು ಸ್ಟಾಲ್ ನಂಬರ್ ಎಷ್ಟು ಮೇಡಮ್? 30. 30ನೇದು. ಸೊ ಏನಿದು ಸ್ಪೆಷಲ್? ಮೆಲ್ಲೂರ್ ಕೇಕ್ ಹೌಸ್ ಅಂತನಾ? ಮೆಲ್ಲೋರಾ ಬೇಕ್ ಹೌಸ್. ಹಾ ಸರ್, ಅಂದ್ರೆ ಸದ್ಯಕ್ಕೆ ಹೋಮ್ ಬೇಕಿಂಗ್ ಮಾಡ್ತಾ ಇದೀವಿ. ಕಮ್ಮಿಂಗ್ ಸೂನ್ ಸರ್. ಶೆಟ್ಟಿಹಳ್ಳಿ ಮೇನ್ ರೋಡ್ ಅಲ್ಲಿ ಇವಾಗ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. ಲೈಕ್ ಸದ್ಯಕ್ಕೆ ಮನೆಯಲ್ಲೇ ಮಾಡ್ತಾ ಇದೀವಿ ಸರ್. ಆನ್ಲೈನ್ ಆರ್ಡರ್ಸ್ ತಗೊಂತಾ ಇದೀವಿ. ಫ್ರೀ ಆರ್ಡರ್ಸ್ ಕೊಟ್ರೆ ಮಾಡ್ಕೊಡ್ತಾ ಇದೀವಿ ಸರ್. ಇವತ್ತು ಅಥೆಂಟಿಕ್ ಆಗಿರುವಂತ ಚೀಸ್ ಕೊರಿಯನ್ ಕ್ರೀಮ್ ಬನ್ ಮಾಡಿದ್ವಿ ಸರ್. ಇದು ಬ್ರೌನಿ, ಹೇಸಲ್ ನಟ್ ಬ್ರೌನಿ. ಹಾ, ಇದು ಬಟರ್ ಸ್ಕಾಚ್ ಕಪ್ ಕೇಕ್. ಇದು ಕೊರಿಯನ್ ಬನ್. ಇದು ಚಾಕ್ಲೇಟ್, ಡಬಲ್ ಚಾಕ್ಲೇಟ್ ಕಪ್ ಕೇಕ್. ಇದು ಮಿನಿ ಕಪ್ ಕೇಕ್ ಸರ್. ಎಷ್ಟು ಪೀಸ್ ಲೆಕ್ಕನಾ ಇದು? ಹಾ ಸರ್, ಒಂದೊಂದು ಪೀಸ್ ಸರ್. ಇದು ಕೊರಿಯನ್ ಬನ್ 100 ರೂಪೀಸ್. ಕಪ್ ಕೇಕ್ ಬಂದು 50 ರೂಪೀಸ್. ಬ್ರೌನೀಸ್ ಬಂದು 60 ಸರ್. ಮೂವಿಂಗ್ ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾ ಸರ್. ಸೊ ಬನ್ನಿ, ಯಾವ್ದಾದ್ರು ಕೇಕ್ಗಳು ಸ್ಪೆಷಲ್ ಕೇಕ್ಗಳು ಬೇಕು ಅಂದ್ರೆ ಸ್ಟಾಲ್ ನಂಬರ್ 30 ಅಂದ್ರೆ ಅಲ್ವಾ? ಸ್ಟಾಲ್ ನಂಬರ್ 30ಗೆ ಒಂದ್ಸಲಿ ಭೇಟಿ ಕೊಡಿ, ಒಂದು ಟೇಸ್ಟ್ ನೋಡಿ. ಸೊ ಅವ್ರು ಹೋಮ್ ಮೇಡ್ ಅಲ್ಲೇ ನಿಮ್ಗೆ ಮನೆಯಲ್ಲಿ ಬೇಕಾದ್ರೆ ಬರ್ತಡೇ ಕೇಕ್ ಆಗಿರ್ಬೋದು. ಕೊರಿಯನ್ ಕೇಕ್ ಇದು, ಕೊರಿಯನ್ ಕ್ರೀಮ್ ಚೀಸು. ಇಡೀ ತುಮಕೂರಿನಲ್ಲೇ ಮೊದಲ ಬಾರಿಗೆ ಇವರು ಇಂಟ್ರೊಡ್ಯೂಸ್ ಮಾಡಿರೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಥೆಂಟಿಕ್ ಆಗಿ. ಸೊ ನೀವ್ ಯಾರನ್ನ ಬಂದು ಒಂದು ಟೇಸ್ಟ್ ಮಾಡಿ ಅದನ್ನ ಅವ್ರಿಗೆ ಒಂದು ರಿವ್ಯೂ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಬಾರಿ ಬಂದು ನಮ್ಮ ಮೆಲ್ಲೂರ್ ಕೇಕ್ ಹೌಸ್ಗೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ನೋಡೋಣ
ಬನ್ನಿ ಮುಂದಿನ ಸ್ಟಾಲ್ಗಳಲ್ಲಿ ಏನಿದೆ. ಸೊ ಯಾರೋ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರೆ ಅವ್ರದ್ದೊಂದು ಇನ್ಸ್ಟಾ ID ಇದೆ ಮೆಲ್ಲೋರಾ ಅಂತಕ್ಕಂಥದ್ದು. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅವ್ರಿಗೊಂದು ಸಪೋರ್ಟಿವ್ ಸಿಗುತ್ತೆ. ಸೊ ನೋಡಿ ಎಲ್ಲ ತಗೊಳ್ತಾ ಇದಾರೆ, ಅವರ ಟೇಸ್ಟ್ ಹೆಂಗಿದೆ ಅಂತಕ್ಕಂಥದ್ದನ್ನ ಕೇಳೋಣ. ಒಂದು ಪೀಸು 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಹಿಂಗೆಲ್ಲ ಇರ್ತಕ್ಕಂಥದ್ದನ್ನ ನೋಡ್ಬೋದು ನಾವು. ಯಾವ್ದನ್ನು ಕೂಲ್ ಆಗಿ ಕೊಡೋದಿಲ್ಲ, ಅವಾಗ ಬಿಸಿ ಮಾಡಿ ಕೆಲವೊಂದನ್ನ ಕೊಡಬೇಕಾಗುತ್ತಲ್ಲ. ಸೊ ಅದನ್ನು ಸಹ ಇಲ್ಲಿ ಬಿಸಿ ಬಿಸಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು ನಾವು. ಸೊ ಹೀಗೆ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ತುಮಕೂರಿನಲ್ಲಿ SS ಪುರಂ ಇರ್ತಕ್ಕಂಥ ವೆಜ್ ಗುರು ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ನೋಡಿರ್ತೀರಾ ಇಲ್ಲಿ. ಸೊ ಅವರು ಸಹ ಇಲ್ಲಿ ಒಂದು ಸ್ಟಾಲ್ ಅನ್ನು ಹಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ. ಇದು ಫ್ಯಾಮಿಲಿ ರೆಸ್ಟೋರೆಂಟ್, ವೆಜ್ ಓನ್ಲಿ. ಸೊ ಇಲ್ಲಿ ಏನೇನ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಅವ್ರನ್ನ ಸಹ ಒಂದ್ಸಲ ವಿಚಾರಿಸೋಣ ಬನ್ನಿ. ನೋಡಿ ಇಲ್ಲಿ ಕಾಣ್ತಾ ಇದೆ. ಸೊ ಸರ್ ಏನೇನಿದೆ ನಿಮ್ಮಲ್ಲಿ? ಸರ್ ರೈಸ್ ಪತ್ ಇದೆ, ಜೋಳದ ರೊಟ್ಟಿ ಇದೆ, ಚಪಾತಿ, ಪರೋಟ, ಮೊಸರನ್ನ ಇದೆ, ಒಬ್ಬಟ್ಟು ಇದೆಯಾ? ಓಕೆ ನೋಡಿ ಒಬ್ಬಟ್ಟು ಸಹ ಇದೆ, ಅವೈಲೇಬಲ್ ಇದೆ. ಸೊ ಎಲ್ಲ ಅಡಿಕೆ ಪಟ್ಟೆ ತಟ್ಟೆನಲ್ಲಿ ಕೊಡೋದು ನೀವು? ಎಲ್ಲ ಹೈಜೆನಿಕ್ ಆಗಿ ಅಡಿಕೆ ಪಟ್ಟೆ ತಟ್ಟೆನಲ್ಲಿ ಕೊಡ್ತಾ ಇದಾರೆ. ಜೋಳದ ರೊಟ್ಟಿ ಮತ್ತೆ ಪರೋಟ ಇದರಲ್ಲಿ ಸ್ವಲ್ಪ ಫೇಮಸ್ ಆಗಿರ್ತಕ್ಕಂಥದ್ದು, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರ್ತಕ್ಕಂಥದ್ದು. ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು. ವೆಜ್ ಗುರು ಹೋಟೆಲ್ ಸಹ ಇರ್ತಕ್ಕಂಥದ್ದು ಇವ್ರದ್ದು ಇಲ್ಲಿ ನಮ್ಮ SS ಪುರಂ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ಫುಲ್ ಊಟ ಮಾಡೋ ಅಂತವ್ರಿಗೆ ಒಂದು ಬೆಸ್ಟ್ ಸ್ಟಾಲ್ ಅಂತ ಹೇಳ್ಬೋದು, ವೆಜ್ ಗುರು ಫ್ಯಾಮಿಲಿ ರೆಸ್ಟೋರೆಂಟ್. ಓಕೆ, ಮೊಮೋಸ್ ಲವರ್ಸ್ ಮತ್ತೆ ಸಮೋಸಾ ಲವರ್ಸ್ ಯಾರನ್ನ ಇದ್ರೆ, ಸಮೋಸಾ ಕಿಂಗ್ ಚಿಕ್ಕಿ ಯಾರನ್ನ ಇದ್ರೆ ಲವರ್ಸ್ಗಳಿದ್ರೆ ಬನ್ನಿ. ಇಲ್ಲೊಂದು ಸ್ಟಾಲ್ ಇದೆ ನೋಡಿ ಇಲ್ಲಿ, ಮೊಮೋಸ್ ಹ್ಯಾಂಡ್ ಮೇಡು. ಸೊ ಎಷ್ಟು ಸ್ಟಾಲ್ ನಂಬರು? 23 ಸ್ಟಾಲ್ ನಂಬರ್ ಇದೆ ಇಲ್ಲಿ. ಸೊ ಇಲ್ಲಿ ರೆಡಿ ಇದೆ, ಈಗಿನ ಫ್ರೆಶ್ ಆಗಿ ಮಾಡಿ ಆಗ್ಲೇ ಕೊಟ್ಟಿರ್ತಕ್ಕಂಥದ್ದು. ಒಂದ್ಸಲಿ ತೆಗೀರಿ ಮೇಡಮ್ ನೋಡೋಣ. ನೋಡಿ ರೆಡಿ ಇದೆ, ಈಗಿನ ಬಿಸಿ ಬಿಸಿ ಆಗಿರ್ತಕ್ಕಂಥದ್ದು ಮೋಮೋಸ್ಗಳನ್ನ ಅಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ಒಂದು ಪ್ಲೇಟು ವೆಜ್ 80, ಪನ್ನೀರು 90 ಅಂತ ಹೇಳ್ತಾ ಇದಾರೆ. ಒಂದು ರೀಸನಬಲ್ ಆಗಿ ಇರ್ತಕ್ಕಂಥ ಪ್ರೈಸು. ಸ್ಟಾಲ್ ನಂಬರ್ 23ಗೆ ಬಂದು ಒಂದ್ಸಲಿ ಭೇಟಿ ಮಾಡಿ. ಜೊತೆಗೆ ಸಮೋಸಾನು ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಮೋಮೋಸ್ ಲವರ್ಸ್ ಗಳು ಇರ್ತಾರೆ, ಕೆಲವರು ಬಹಳ ಇಷ್ಟಪಡ್ತಾರೆ. ಕಾಫಿ ಇದೆ, ಸಮೋಸ ಇದೆ, ಮತ್ತೆ ಮೊಮೋಸ್ ಇದೆ, ಎಲ್ಲದೂ ಅವೈಲೇಬಲ್ ಇರ್ತಕ್ಕಂಥದ್ದು. ಜೊತೆಗೆ ಅದರಲ್ಲೇ ಅವರು ಚಿಕ್ಕಿನೂ ಸಹ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಇಲ್ಲಿ. ಸೊ ಚಿಕ್ಕಿ ಇದೆ, ಇನ್ನು ಗೋಬಿ ಮಂಜೂರಿಯಲ್ಲಿ ಸಂಬಂಧಪಟ್ಟಂತ ಈ ಒಂದು ಪಾಕೆಟ್ಗಳು ಸಹ ಇಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಮೊಮೋಸ್ ತುಂಬಾ ಇಷ್ಟಪಡುವಂತವ್ರು ಯಾರಾದ್ರೂ ಇದ್ರೆ ಒಂದ್ಸಲ ಈ ಸ್ಟಾಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಸ್ತೆ, ಏನ್ ಟ್ರೈ ಮಾಡ್ತಾ ಇದ್ದೀರಾ? ಯಾವ ಸ್ಟಾಲ್ ಅಲ್ಲಿ? ಎರಡು ಮಾತು. ಆಹಾರ ಮೇಳದಲ್ಲಿ ಏನೇನ್ ತಗೊಂಡಿದ್ದೀರಾ? ಹೇಳ್ರಣ್ಣ. ಸಮೋಸ ತಗೊಂಡಿದ್ದೀರಾ? ಸಮೋಸ ತಗೊಂಡಿದ್ದೀವಿ. ಯಾವ ಸ್ಟಾಲ್ ಅಲ್ಲಿ? ಸಮೋಸ ಕಿಂಗ್. ಎಷ್ಟು ರೂಪಾಯಿ ಇದು? ಎಷ್ಟಣ್ಣ? 25. ಚೆನ್ನಾಗಿದೆಯಾ? ಅಫೋರ್ಡಬಲ್ ಪ್ರೈಸ್? ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಇಲ್ವಾ ಹೇಳಿ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇನ್ನೊಂದು ರುಮಾಲ್ ರೊಟ್ಟಿ, ವೆರೈಟಿ ಆಫ್ ರುಮಾಲ್ ರೊಟ್ಟಿಗಳನ್ನ ನೋಡಿರ್ತಾರೆ ನೀವು ಮದುವೆಗಳಲ್ಲಿ ಸಹಜವಾಗಿ. ಸೊ ಈ ರುಮಾಲ್ ರೊಟ್ಟಿನೂ ಸಹ ನಮ್ಮ ತುಮಕೂರು ದಸರಾದ ಒಂದಿಷ್ಟು ಫುಡ್ ಸ್ಟಾಲ್ ಅಲ್ಲಿ ಬಂದಿರತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬಾಂಬೆ ಸ್ಪೆಷಲ್ ರುಮಾಲ್ ರೊಟ್ಟಿ ಅಂತಕ್ಕಂಥದ್ದು. ಸರ್ ಎಷ್ಟಿದೆ ರುಮಾಲ್ ರೊಟ್ಟಿ? ಒಂದು 60 ರೂಪಾಯಿ, 60 ರುಪೀಸ್ ಅಂತಕ್ಕಂತ ಹೇಳ್ತಾ ಇದಾರೆ ಒಂದು ರುಮಾಲ್ ರೊಟ್ಟಿಯನ್ನ. ನೋಡಿ ಇಲ್ಲಿ ಈ ತರ ಮಾಡಿ ಅದನ್ನ ಈ ಬಾಂಡ್ಲಿ ಮೇಲೆ ಹಾಕ್ತಾರೆ. ರುಮಾಲ್ ರೊಟ್ಟಿ ನೋಡಿರ್ತೀರ, ಮದುವೆಗಳಲ್ಲೆಲ್ಲ ಮಾಡ್ತಾರೆ. ಎಷ್ಟು ತೆಳುವಾಗಿರ್ತಕ್ಕಂಥದ್ದನ್ನ ನೋಡಿದೀರಾ? ನೋಡಿ ಇಲ್ಲಿ ರುಮಾಲ್ ರೊಟ್ಟಿ ನೋಡಿ, ಇದು 60 ರುಪೀಸ್ ಅಂತಕ್ಕಂಥದ್ದು. ಜೊತೆಗೆ ಏನ್ ಕೊಡ್ತೀರಾ ಸೈಡು? ವೆಜ್ ಕರಿ ಇರುತ್ತೆ, ಚಟ್ನಿ ಇರುತ್ತೆ, ವೆಜ್ ಕರಿ ಇರುತ್ತೆ, ಸೌತೆಕಾಯಿ, ಈರುಳ್ಳಿ ಎಲ್ಲದೂ ಒಂದು ಪ್ಯಾಕ್. ಅದು ಗೊತ್ತಾಯ್ತಲ್ಲ, ಒಂದು ಪ್ಲೇಟ್ ಅಂದ್ರೆ 60 ರುಪೀಸ್, ಒಂದು 60 ರುಪೀಸ್ ಅನ್ನ ಕೊಡ್ತಾ ಇರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ರುಮಾಲ್ ರೊಟ್ಟಿನೂ ಸಹ ಇಲ್ಲಿ ಅವೈಲೇಬಲ್ ಇದೆ. ಸೊ ನೀವು ತಗೊಳ್ಬಹುದು ರುಮಾಲ್ ರೊಟ್ಟಿ. ವೆರೈಟಿ ಆಫ್ ಐಟಮ್, ರೈಸ್ ಐಟಮ್ಗಳು ಸಹ ಸಿಗ್ತವೆ. ಸದ್ಯಕ್ಕೆ ರುಮಾಲ್ ರೊಟ್ಟಿ ಚೆನ್ನಾಗಿ ಓಡ್ತಾ ಇದೆ. ಫಾಸ್ಟ್ ಮೂವಿಂಗ್ ಹೆಂಗಿದೆ? ಚೆನ್ನಾಗಿದೆಯಾ? ಒಳ್ಳೆ, ಹೌದಾ? ಒಳ್ಳೆ ಫಾಸ್ಟ್ ಮೂವಿಂಗ್ ಇದೆ ರುಮಾಲ್ ರೊಟ್ಟಿ ಅಂತ ಹೇಳ್ತಾ ಇದಾರೆ. ನೋಡ್ತಾ ಇದೆ, ತಗೊಳ್ತಾ ಇದಾರೆ ಇಲ್ಲಿ ಜನಗಳೆಲ್ಲ ಬಂದು. ನೋಡಿ ಇನ್ನೊಂದು ಹಾಕಿರೀಗ ನೋಡಿ, ಇಲ್ಲ ರುಮಾಲ್ ರೊಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು. ಹಿಟ್ಟನ್ನ ಬೇಕು ಅಂದಾಗ ಆಗ ಮಾತ್ರ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಕ್ಕಂಥದ್ದು. ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಪುಳಿಯೋಗರೆ, ಮೇಲುಕೋಟೆ ಪುಳಿಯೋಗರೆ ಸೊ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ನೋಡ್ತಾ ಇದ್ದೀರಾ ನೀವು, ಎಲ್ಲವೂ ಸಹ ಎಲ್ಲ ಒಳ್ಳೆ ಜನಗಳ ಸ್ಪಂದನೆ ಚೆನ್ನಾಗಿದೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಯಾವಾಗಲೂ ಇದ್ದೆ. ಜೊತೆಗೆ ಇನ್ನೊಂದು ಕೊಲ್ಲಾಪುರದ ಹಬೆ ವಡೆ, ಗಸಗಸೆ ಹಾಲು ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಗಸಗಸೆ ಹಾಲು ಮತ್ತೆ ಹಬೆ ವಡೆನಾ ಎಷ್ಟು ಮೇಡಮ್ ಒಂದು ಪ್ಲೇಟು? 50 ರೂಪಾಯಿ ಅಂತೆ ಒಂದು ಪ್ಲೇಟು. ಒಳ್ಳೆ ಚೆನ್ನಾಗಿರುತ್ತೆ ಹಬೆ ವಡೆನು, ಒಂದ್ಸಲಿ ಟ್ರೈ ಮಾಡಿ ನೀವು. ಸೊ ನೀವು ಒಂದು 50 ರೂಪಾಯಿ ಪ್ಲೇಟ್, ಒಂದು ರೀಸನಬಲ್ ಆಗಿ ಇರ್ತಕ್ಕಂಥದ್ದು. ಸೊ ಪುಳಿಯೋಗರೆ ಜೊತೆಗೆ ಗಸಗಸೆ ಹಾಲು, ಹಬೆ ವಡೆ ಎಲ್ಲದೂ ಸಹ ಇಲ್ಲಿ ಈ ಸ್ಟಾಲಲ್ಲಿ, ಕೊನೆಯ ಸ್ಟಾಲ್ ಇದರಲ್ಲಿ ಸಿಗುತ್ತೆ.
ಸೊ ಗಂಗೋತ್ರಿ ರೋಸ್ ಗುಲ್ಕನ್ ಅಂತಕ್ಕಂಥದ್ದು ಗುಲ್ಕನ್ ಬ್ರೆಡ್ ಗುಲ್ಕನ್ ಅನ್ನ ಕೊಡ್ತಾ ಇರೋದು. ನಿಮ್ಮ ಮನೆಗೂ ಕೊಡ್ತಾರೆ, ಬೇಕಾದ್ರೆ ಇಲ್ಲೂ ತಿನ್ನೋದಕ್ಕೆ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರೆಡ್ ಬಟರ್ ಗುಲ್ಕನ್ ಹಾಕಿ ಕೊಡ್ತಾ ಇರ್ತಕ್ಕಂಥದ್ದು. ಸರ್ ಎಷ್ಟು ಸರ್ ಒಂದು ಪೀಸು? 40. ಇದು ಡ್ರೈ ಫ್ರೂಟ್ಸ್. ಇದು ಡ್ರೈ ಫ್ರೂಟ್ಸ್. ಇದು 50 ರೂಪಾಯಿ ಒಂದು. ಇದು ನಾರ್ಮಲ್ 40 ರುಪೀಸ್. ಇದೇನು ಬಟರ್? ಇದು ಅದೇ ಅದಕ್ಕೆ ಹಾಕಿ ಕೊಡ್ತೀರಾ? ಬನ್ನಲ್ಲಿ ಕಟ್ ಮಾಡಿ ಹಾಕಿ ಕೊಡ್ತಾರೆ. ಒಂದು ಬಟರ್ ಗುಲ್ಕನ್ ಬಟರ್ ಗುಲ್ಕನ್ ಆಗಿರ್ಬೋದು, ಬಟರ್ ಗುಲ್ಕನ್ ಮತ್ತೆ ಬನಾನಾ ಆಗಿರ್ಬೋದು, ಬಟರ್ ಮತ್ತು ಡ್ರೈ ಫ್ರೂಟ್ಸ್ ಗುಲ್ಕನ್ ಆಗಿರ್ಬೋದು, ಎಲ್ಲದೂ ಸಹ ಅವೈಲೇಬಲ್ ಇದೆ. ಈ ಮನೆಗಳಿಗೂ ಬೇಕಾದ್ರೆ ತಗೊಂಡು ಹೋಗ್ಬೋದು, ಇಲ್ಲೂ ಬೇಕಾದ್ರೆ ಚೆನ್ನಾಗಿ ತಿನ್ಬಹುದು. ಒಳ್ಳೆ ಒಂದು ಆರೋಗ್ಯಕ್ಕೆ ಚೆನ್ನಾಗಿರ್ತಕ್ಕಂಥದ್ದು. ಸರ್ ಹೆಂಗಿದೆ? ನಾನು ಗುಲ್ಕನ್ನು ಮತ್ತೆ ಡ್ರೈ ಫ್ರೂಟ್ಸ್ ಇಲ್ಲ, ನಾರ್ಮಲ್ ಚೆನ್ನಾಗೈತೆ. ಸ್ಟಾಲ್ ನಂಬರ್ 19A ನಲ್ಲಿ ಗಂಗೋತ್ರಿ ರೋಸ್ ಗುಲ್ಕನ್ ಅಂತಕ್ಕಂಥದ್ದು ಒಂದು ಸಿಗ್ತಾ ಇದೆ. ಒಂದ್ಸಲಿ ಟ್ರೈ ಮಾಡಿ. ನೋಡಿ, ಈಗ ಬ್ರೆಡ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಅದಕ್ಕೆ ಮಧ್ಯದಲ್ಲಿ ಬಟರ್ ಹಾಕ್ತಾ ಇದ್ದಾರೆ. ಸೊ ಅವರು ಇನ್ನೊಂದು ಡ್ರೈ ಫ್ರೂಟ್ಸ್ ಗುಲ್ಕನ್ ಅನ್ನ ಹಾಕ್ತಾ ಇದ್ದಾರೆ. ನೋಡಿ, ಇಷ್ಟು 2 ಸ್ಪೂನ್ ಡ್ರೈ ಫ್ರೂಟ್ಸ್, 3 ಸ್ಪೂನ್ ಇದನ್ನ ಗುಲ್ಕನ್ ಅನ್ನ ಹಾಕಿ ಪ್ಲೇಟ್ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದು 50 ರುಪೀಸ್. ಮತ್ತೆ ಇನ್ನೊಂದು ಕಟ್ ಮಾಡಿ ಕೊಡ್ತಾರೆ. ನೋಡಿ, ಈ ರೀತಿಯಾಗಿ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನೋಡಿ ಈ ತರ ರೆಡಿ ಇರುತ್ತೆ. ಸೊ ಇದನ್ನ ಅವರಿಗೆ ಕೊಡ್ತಾರೆ, ತಿನ್ಬಹುದು. ಕರ್ನಾಟಕ ಬೇಲ್ ಹೌಸ್ ಪಾನಿಪುರಿ, ಮಸಾಲ್ ಪುರಿ, ಬೇಲ್ಪುರಿ ಯಾವ್ದು ಬೇಕಾದ್ರೂ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ನೋಡಿ, ಎಲ್ಲದು ರೆಡಿಯಾಗಿ ಇಟ್ಟಿರ್ತಕ್ಕಂಥದ್ದು. ನೀವು ಬರ್ತಿದಂಗೆ ಬಿಸಿ ಬಿಸಿ ಹಾಕಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ನಾವು ಇಲ್ಲಿ. ಯಾವ್ದನ್ನಾಗಿರ್ಬೋದು, ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಯಾವ್ದಿದೆ, ಸ್ಟಾಲ್ ನಂಬರ್ ಏನು ಎತ್ತ ಅಂತ ಕೇಳೋಣ ಬನ್ನಿ. ನಮಸ್ತೆ, ಯಾವ್ದು ಓಡ್ತಾ ಇದೆ ಫಾಸ್ಟ್ ಮೂವಿಂಗ್ ನಿಮ್ಮಲ್ಲಿ ಸದ್ಯಕ್ಕೆ? ಬೇಲ್ಪುರಿ, ಪಾನಿಪುರಿ ಯಾವ್ದು ಓಡ್ತಾ ಇದೆ? ಮಸಾಲ್ ಪುರಿ. ಮಸಾಲ್ ಪುರಿ ಚೆನ್ನಾಗಿ ಓಡ್ತಾ ಇದೆ. ಎಷ್ಟು ಒಂದು ಪ್ಲೇಟು? 30 ರುಪೀಸಾ? ಪರವಾಗಿಲ್ಲ. ಹೊರಗಡೆಗೆ 40-50 ಎಲ್ಲ ಕೊಡ್ತಾರೆ. ದಸರಾದಲ್ಲಿ 30 ರೂಪಾಯಿ ಮಾಡಿದಿರ ಅಂದ್ರೆ ಗ್ರೇಟ್. ನೀವು ಸ್ಟಾಲ್ ನಂಬರ್ ನಿಮ್ದು 18. ಸ್ಟಾಲ್ ನಂಬರ್ 18 ಅಲ್ಲಿ ಬನ್ನಿ. ಕರ್ನಾಟಕ ಬೇಲ್ ಹೌಸ್ ಅಂತ. ಬರೀ ಬೇಲ್ಪುರಿ ಪಾನಿಪುರಿ ಮಾತ್ರ ಸಿಗುವಂತದ್ದು. ಮಸಾಲ್ ಪುರಿ ನೋಡಿ ಇಲ್ಲಿ ಹಾಕಿದರೆ. ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ 30, 30, 40 ಯಾವ್ದು ಬೇಕಾದ್ರೂ ತಗೊಂಡು ತಿನ್ಬಹುದು. ಪುರಿ ಬೇಲ್ಪುರಿಯನ್ನ ಇಲ್ಲಿ ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು. ಒಳ್ಳೆ ಹೈಜೀನ್ ಅಲ್ಲಿ ರೆಡಿ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಗಳೆಲ್ಲ. ನೋಡಿ, ಇಲ್ಲಿ ಜನಗಳೆಲ್ಲ ತಗೊಂಡು ತಿಂತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಸೊ ಒಳ್ಳೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದೀವಿ. ಸೊ ಇನ್ನೊಂದಿದೆ ಅನ್ನದ ಆಹಾರ ಕೇಂದ್ರ ಅಂತಕ್ಕಂಥದ್ದು. ಸೊ ಒಳ್ಳೆ ಚೆನ್ನಾಗಿ ಒಳ್ಳೆ ಅನ್ನಗಳು ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ರ. ಇಲ್ಲಿ ಪುಳಿಯೋಗರೆ ಹಾಕ್ತಾ ಇದಾರೆ, ಚಿತ್ರಾನ್ನ ಇದೆ, ವಾಂಗಿಬಾತ್ ಇದೆ, ಬಿಸಿಬೇಳೆ ಬಾತ್ ಇದೆ. ಸೊ ವೆರೈಟಿ ಆಗಿರ್ತಕ್ಕಂಥ ರೈಸ್ ಐಟಮ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಚಟ್ನಿಯನ್ನ ಕೊಡ್ತಾ ಇದಾರೆ. ಸೊ ಸರ್ ಏನಿದು? ಸರ್ ವಾಂಗಿಬಾತ್ 50 ರೂಪಾಯಿ ಸರ್. ಪುಳಿಯೋಗರೆ 50 ರೂಪಾಯಿ ಸರ್. 50 ರೂಪಾಯಿ ಸರ್. ಎಲ್ಲದು 50 ರೂಪಾಯಿ. ಎಲ್ಲ 50 ರೂಪಾಯಿ. ಮಲ್ಲಿಗೆ ಇಡ್ಲಿ 20 ರೂಪಾಯಿ ಇದೆ. ಓಕೆ. ಬಿಸಿ ವಡೆ ಇದೆ. ಸೊ ಅನ್ನದ ಆಹಾರ ಕೇಂದ್ರ ಅಂತಕ್ಕಂಥದ್ದನ್ನ ಒಂದ್ಸಲಿ ಬಂದು ಟ್ರೈ ಮಾಡಿ. ಒಳ್ಳೆಯ ಫುಡ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ. ನೋಡಿ, ಚಿತ್ರಾನ್ನ, ಪುಳಿಯೋಗರೆ ಮತ್ತೆ ವಾಂಗಿಬಾತು, ಜೊತೆಗೆ ಸೈಡಿಗೆ ಚಟ್ನಿ. ವಡೆ ಬೇಕು ಅಂದ್ರೆ ವಡೆ ಇದೆ, ಇಡ್ಲಿ ಬೇಕು ಅಂದ್ರೆ ಇಡ್ಲಿ ಇದೆ. ಸೊ ವಾಟರ್ ಎಲ್ಲದೂ ಸಹ ಕೊಡ್ತಾ ಇದಾರೆ. ಸೊ ನೋಡಿ, ಇಲ್ಲಿ ವೆರೈಟಿ ಇದೆ ಅಂತ ಹೇಳ್ತಾ ಇದಾರೆ. ಡೈಲಿ ಇರುತ್ತೆ ಅಂತ ಹೇಳ್ತಾರೆ. ಸ್ಪೆಷಲ್ ಬಜ್ಜಿ, ಬೋಂಡಾ, ಪೊಂಗಲ್ಲು, ಬಿಸಿಬೇಳೆ ಬಾತು, ವಾಂಗಿಬಾತು, ಪುಳಿಯೋಗರೆ, ಚಿತ್ರಾನ್ನ, ಮಲ್ಲಿಗೆ ಇಡ್ಲಿ. ಸೊ ಈ ರೀತಿಯಾಗಿ ವೆರೈಟಿ ಆಗಿರ್ತಕ್ಕಂಥವು ಎಲ್ಲವೂ ಸಹ ಇರ್ತವೆ ಅಂತ ಹೇಳ್ತಾ ಇದಾರೆ. ಸ್ಟಾಲ್ ನಂಬರು ಕೇಟರಿಂಗ್ ಸರ್ವಿಸಸ್ ಅವೈಲೇಬಲ್ ಇದೆ. ಹೌದಾ? ನಂಬರ್ ಹೇಳ್ಬಿಡಿ, ನಿಮ್ ಫೋನ್ ನಂಬರ್. 9972306767. ಓಕೆ, ಆ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕ್ಯಾಟರಿಂಗ್ ಸಿಸ್ಟಮ್ ಸಹ ಅವ್ರು ಅವೈಲೇಬಲ್ ಅನ್ನ ಕೊಡ್ತಾರೆ. ಎಷ್ಟು ಜನ ಆಗ್ಬೋದು, ಮದುವೆ ಆಗ್ಬೋದು, ಚಿಕ್ಕ ಪುಟ್ಟ ಫಂಕ್ಷನ್ ಗಳಿಗೆ ಆಗ್ಬೋದು, ಯಾವ್ದನ್ನ ಆಗ್ಬೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ನೋಡೋಣ ಬನ್ನಿ ಈಗ. ಸರ್ ಹೆಂಗಿದೆ? ಏನ್ ತಗೊಂಡ್ರಿ ನೀವು? ಪುಳಿಯೋಗರೆ ಚೆನ್ನಾಗಿದೆ. ಓಕೆ, ನೋಡಿ ಪುಳಿಯೋಗರೆ ತಗೊಂಡ್ ತಿಂತಾ ಇದಾರೆ ಯಜಮಾನ್ರು. ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಾ ಇದ್ರೆ ನೀವು ಒಂದ್ಸಲಿ ಬಂದು ಟ್ರೈ ಮಾಡಬಹುದು. ಒಂದು ಫುಲ್ ಮೀಲ್ಸ್ ಅಲ್ಲಿ ತಗೊಳ್ಬಹುದು. ಇದು ಅನ್ನದ ಆಹಾರ ಕೇಂದ್ರ ಅಂತಕ್ಕಂಥದ್ದು ಒಂದು. ಸೊ ಮತ್ತೊಂದು ಫುಡ್ ಕೆಫೆ ಬಂದಿದ್ದೀನಿ. ಸೊ ಇಲ್ಲಿ ಪಾವ್ ಬಜ್ಜಿ ಇದೆ. ಬನ್ನಿ ನೋಡೋಣ ಎಷ್ಟಿದೆ, ಏನು ರೇಟು ಅಂತಕ್ಕಂಥದ್ದು ಕೇಳೋಣ. ಸೊ ಪಾವ್ ಬಜ್ಜಿ ಎಷ್ಟಕ್ಕೊಂದು ಸರ್? ಇಲ್ಲಿ ಪಾವ್ ಬಜ್ಜಿ ಎಷ್ಟು? 70 ರುಪೀಸಾ? ಸೊ ನೋಡಿ, ಪಾವ್ ಬಜ್ಜಿ 70 ರುಪೀಸ್ಗೂ ಸಹ ಇಲ್ಲಿ ದಸರಾ ಒಂದು ಫುಡ್ ಮೇಳದಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ನೋಡೋಣ ಬನ್ನಿ, ಇಲ್ಲಿ ತಿಂತಾ ಇದ್ರೆ ಕೇಳೋಣ ಹೆಂಗಿದೆ ಅಂತ. ಸರ್ ನಮಸ್ತೆ, ಹೆಂಗಿದೆ ಪಾವ್ ಬಜ್ಜಿ? ಚೆನ್ನಾಗಿದೆ. 50 ರುಪೀಸಾ? ಎಷ್ಟಿದು? 50 ರುಪೀಸ್. ಕೊಡ್ಬೋದಾ? ಬರ್ತಾ? ಓಕೆ.
ಓಕೆ ನೋಡಿ ಇಲ್ಲಿ 50 ರೂಪಾಯಿ ಕೊಡಬಹುದು, ತಿನ್ಬಹುದು ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿ ಪಾನಿಪುರಿನೂ ಸಹ ಅವೈಲೇಬಲ್ ಇದೆ. ಬನ್ನಿ ಫುಡ್ ಕೆಫೆ. ಇಷ್ಟರಲ್ಲಿ ಸ್ಟಾಲಲ್ಲಿ ಪಾವ್ ಬಜ್ಜಿ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ, ಇದೆ ಮೊದಲ ಬಾರಿಗೆ ಸಿಕ್ಕಿದ್ದಂಥದ್ದು. ಸೊ ಇಲ್ಲಿ ಒಳ್ಳೆ ರಿವ್ಯೂ ಸಹ ಬಂದಿದೆ, ಬಂದೊಂದ್ಸಲಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ಸೊ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಸ್ಟಾಲಿಗೆ ಬಂದಿದ್ದೀನಿ. ಆಯುರ್ವೇದಿಕ್ ಪಾನಿಪುರಿ ಅಂತಕ್ಕಂಥದ್ದು ಇದೆ, ನೋಡ್ಬೋದು ಇಲ್ಲಿ. ಸೋನಾಕ್ಷಿ ಪಾನಿಪುರಿ ಚಾಟ್ಸ್ ಅಂತಕ್ಕಂಥದ್ದು ನಮ್ಮ ತುಮಕೂರಿನ SS ಪುರಂ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥದ್ದು, ತುಂಬಾ ಹತ್ತಿರದಲ್ಲೇ ಇದೆ. ನಾವು ಸಹ ನೋಡೋಣ ಬನ್ನಿ ಏನೇನಿದೆ ಅಂತಕ್ಕಂಥದ್ದು ಅವರಲ್ಲೇ ಕೇಳೋಣ. ಸೊ ಇದೆಲ್ಲ ಆಯುರ್ವೇದಿಕ್ ಅಂತಕ್ಕಂಥದ್ದು ಹೇಳ್ತಾ ಇದಾರೆ. ಅವರು ಇಲ್ಲಿ ಒಂದು ಮೆನು ಹಾಕಿದ್ದಾರೆ, ನೋಡ್ಬೋದು ಇಲ್ಲಿ. ಪಾನಿಪುರಿ, ಕಾಸ್ತಾಪುರಿ, ಬೇಲ್ಪುರಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಮಸಾಲಾ ಮಜ್ಜಿಗೆ, ನನ್ನಾರಿ ಜ್ಯೂಸು, ಬೇಲದ ಹಣ್ಣಿನ ಜ್ಯೂಸು, ಮಸಾಲೆ ಮಜ್ಜಿಗೆ, ಎಲ್ಲದೂ ವೆರೈಟಿ ಆಗಿರ್ತಕ್ಕ. ಎಲ್ಲದು 50 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಕೊನೆಗೆ 10 ರೂಪಾಯಿವರೆಗೂ ಸಹ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡ್ಬೋದು. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಬೇಲದ ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಹೆಂಗ್ ನಡೀತಾ ಇದೆ ಸ್ಟಾಲು? ಚೆನ್ನಾಗಿ ನಡೀತಾ ಇದೆ ಸರ್. 12 ಸ್ಟಾಲ್ ನಂಬರ್ 12ರಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಆಯುರ್ವೇದಿಕ್ ಪಾನಿಪುರಿಗಳು ಮತ್ತೆ ಸೋನಾಕ್ಷಿ ಪಾನಿಪುರಿ ಚಾಟ್ಸ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಏನಿದೆ ಫಾಸ್ಟ್ ಮೂವಿಂಗ್ ನಿಮ್ಮಲ್ಲಿ ಈಗ ಸದ್ಯ? ಸರ್ ಆಯುರ್ವೇದಿಕ್ ಪಾನಿಪುರಿ 50 ರೂಪೀಸ್. ಹೌದು ಸರ್, ನಿಮ್ಗೆ ಅದರಲ್ಲಿ 42 ತರ ಐಟಮ್ ಇರುತ್ತೆ. ಅಲ್ಲಿ ಬೋರ್ಡ್ ಇದೆ ನೋಡಿ, ಅದ್ರಲ್ಲಿರೋ ಅಷ್ಟು ಐಟಮ್ಸ್ ಇರುತ್ತೆ. 14 ತರ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ. ಓಕೆ ನೋಡಿ ಅವ್ರು ಹೇಳ್ತಾ ಇದಾರೆ ಒಂದು ಪಾನಿಪುರಿ ಅದು ಚಾಟ್ಸ್ ಅಲ್ಲಿ ಸುಮಾರು ಎಷ್ಟು ಮೇಡಮ್ 42 ಐಟಮ್ಸ್ ಗಳನ್ನ ಹಾಕಿದಾರಂತೆ. ನೋಡಿ ಎಂತೆಂತವೋ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದ್ಕಿಂತ ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂಥದನ್ನ ತಿನ್ನಿ. ದೇಹದಲ್ಲಿ ಇವತ್ತು ಹೆಚ್ಚಿನದಾಗಿ ಒಳ್ಳೆ ಫುಡ್ ಅನ್ನ ಕೇಳ್ತಾ ಇರ್ತಕ್ಕನ್ನೋದು. ಸೊ ಇಂಥವನ್ನ ತಿನ್ನಿ, ಏನು ಆರೋಗ್ಯಕ್ಕೂ ಏನು ಆಗೋದಿಲ್ಲ, ನಾವು ಚಾಟ್ಸು ತಿನ್ನಂಗೆ ಆಗ್ಬೇಕು ಅನ್ನೋ ಒಂದು ಉದ್ದೇಶ. ಸೊ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ 14 ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ಅವರು ಕೊಡ್ತಾ ಇರ್ತಕ್ಕನ್ನೋದು. ಸೊ ಒಳ್ಳೆ ಚೆನ್ನಾಗಿ ಅದು ಮೂವ್ ಆಗ್ತಾ ಇದೆ, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮೇಡಮ್ ಪ್ಲೇಟ್? 40 ರೂಪಾಯಿ, 50 ರೂಪಾಯಿ ಅಂತ ಹೇಳಿದಂಥದ್ದು ಆಯುರ್ವೇದಿಕ್ ಪಾನಿಪುರಿಯನ್ನ ಇಲ್ಲಿ ಚೆನ್ನಾಗಿ ಸೇಲ್ ಆಗ್ತಾ ಇರ್ತಕ್ಕಂಥ. ಇಲ್ಲಿ ನೋಡಿ ಇಲ್ಲಿ ಮೆನು ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಒಮ್ಮೆ ಭೇಟಿ ಕೊಡಿ ಆಯುರ್ವೇದಿಕ್ ಪಾನಿಪುರಿಗೆ ಒಂದ್ಸಲಿ ಸಾಧ್ಯವಾದ್ರೆ. ಸೊ ಸ್ಯಾಂಡ್ವಿಚ್ ಸಹ ಸಿಗ್ತಾ ಇದೆ. ಹರಿ ಸೂಪರ್ ಸ್ಯಾಂಡ್ವಿಚ್ ಸ್ಟಾಲ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ವೆರೈಟಿ ಆಫ್ ಇರ್ತಕ್ಕಂಥ ಏನೇನು ಐಟಮ್ಗಳನ್ನೆಲ್ಲ ಇಟ್ಟಿದ್ದಾರೆ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ ನೀವು. ಸೊ ಅಲ್ಲಿ ಮೆನು ಹಾಕಿದ್ದಾರೆ ನೋಡಿ ಇಲ್ಲಿ. ಸ್ಯಾಂಡ್ವಿಚ್ 50 ರೂಪೀಸ್, ಫ್ರೆಂಚ್ ಫ್ರೈಸ್ 60 ರೂಪೀಸು, ಟ್ವಿಸ್ಟರ್ 50, ಮೋಮೋಸು 60, ವೆಜ್ ಕಾರ್ನು ಪನ್ನೀರು ಸ್ಪೆಷಲ್ ಸ್ಪೈಲೀಸು 60 ರೂಪೀಸು ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ ಈ ತರದಲ್ಲಿ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ, ಯಾವ್ದು ಫಾಸ್ಟ್ ಮೂವಿಂಗ್ ಇದೆ, ಯಾವ್ದು ಟೇಸ್ಟ್ ಚೆನ್ನಾಗಿದೆ ಅಂತಕ್ಕಂಥ. ಸರ್ ನಮಸ್ತೆ. ಸ್ಟಾಲ್ ನಂಬರ್ ಸರ್ ನಮ್ದು ಹರಿ ಸೂಪರ್ ಸ್ಯಾಂಡ್ವಿಚ್ ಅಂತ. ಸರ್ ನಮ್ಮಲ್ಲಿ ಸ್ಯಾಂಡ್ವಿಚಸ್ ಇದೆ, ಫ್ರೈಸ್ ಇದೆ, ಟ್ವಿಸ್ಟರ್ ಇದೆ, ನೆಗೆಟ್ಸ್ ಇದೆ, ಮೋಮೋಸ್ ಇದೆ. ಮೋಮೋಸಲ್ಲಿ ವೆಜ್ಜು, ಪನ್ನೀರು, ಕಾರ್ನ್ ಇದೆ. ಸರ್ ನಮ್ಮದು ಮೇಜರ್ಲಿ ಸ್ಯಾಂಡ್ವಿಚ್ ಸರ್. 50 ರೂಪೀಸ್ ಸರ್, 50 ರೂಪಾಯಿ ಸರ್. ಟ್ವಿಸ್ಟರು 50 ರೂಪೀಸು, ಫ್ರೈಸು 60 ರೂಪೀಸು, ಸ್ಮೈಲೀಸ್ ಇದೆ 60 ರೂಪೀಸು. ಸರ್ ಸ್ಮೈಲೀಸು. ಮೋಮೋಸು 60 ಇದೆ, ಮೋಮೋಸು, ನೆಗೆಟ್ಸು. ಎಸ್ ಸರ್. ಪ್ರೈಸು ಆಲ್ಮೋಸ್ಟ್ ಎಲ್ಲ ನಮ್ದೆಲ್ಲ ರೀಸನಬಲ್ ಇದರಲ್ಲಿ ಸರ್. ಪ್ರೈಸ್ ಎಲ್ಲ 50-60 ರೂಪೀಸಲ್ಲ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಎಸ್ ಸರ್. ನಮ್ದು ಇಲ್ಲಿ ಮುಂದೆಗಡೆ ಯೂನಿವರ್ಸಿಟಿ ಅಪೋಸಿಟ್. ಸೊ ಅಲ್ಲಿ ಹರಿ ಸೂಪರ್ ಸ್ಯಾಂಡ್ವಿಚ್ ಅಂತ ಇದೆ ನಮ್ದು. ಔಟ್ಲೆಟ್ ಕೆಫೆ ಇದೆ ನಮ್ದು, ಅಲ್ಲಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ನೋಡಿ ಇಲ್ಲೇ ಅವ್ರದ್ದು ಸಹ ಸ್ಟೋರ್ ಇದೆ, ಅಂಗಡಿ ಇದೆ ಯೂನಿವರ್ಸಿಟಿ ಮುಂಭಾಗದಲ್ಲಿ. ಸೊ ಅದರಿಂದ ನೀವು ಸಹ ಅಲ್ಲಿ ಬೇಕಾದ್ರೆ ಹೋಗಿ ಟ್ರೈ ಮಾಡಬಹುದು. ಸೊ ಅವ್ರು ಇಲ್ಲಿ ದಸರಾಗೆ ಅಂತ ಒಂದು ಕ್ಯಾಂಪೇನ್ ಹಾಕಿರ್ತಕ್ಕಂಥದ್ದು, ಹರಿ ಸೂಪರ್ ಸ್ಯಾಂಡ್ವಿಚ್ ಅಂತಕ್ಕಂಥದ್ದು. ಒಂದ್ಸಲಿ ಇಲ್ಲೂ ಬಂದು ಟ್ರೈ ಮಾಡಿದ್ರೆ ನಿಮಗೆ ಒಂದು ಟೇಸ್ಟ್ ಸಿಗುತ್ತೆ. ನೀವು ಅಂಗಡಿಗೆ ಅಲ್ಲಿಗೆ ಹೋಗಿ ಬೇಕಾದ್ರೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಇನ್ನೊಂದು ತುಮಕೂರಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮೂರ ಆಹಾರ ಅನ್ನೋ ಒಂದು ಹೋಟೆಲ್ ಅನ್ನ ನೋಡಿರ್ತೀರಾ ನೀವು. ಸೊ ಅವರು ಸಹ ಇಲ್ಲಿ ಅವರೊಂದೊಂದು ಸ್ಟಾಲ್ ಅನ್ನು ಹಾಕಿರ್ತಕ್ಕಂಥದ್ದು. ಸೊ ನಮ್ಮೂರ ಆಹಾರದಲ್ಲಿ ನಾವು ಆಲ್ರೆಡಿ ಟೇಸ್ಟ್ ನೋಡಿದೀವಿ. ಟೇಸ್ಟಿಗೆ ಮಾತ್ರ ಯಾವುದೇ ಮೋಸ ಇಲ್ಲ, ಪ್ರೈಸು ಹಂಗೆ ಇದೆ. ಸೊ ಅದು ಇಲ್ಲಿ ಈ ಒಂದು ದಸರಾದಲ್ಲಿ ಫುಡ್ ಮೇಳದಲ್ಲಿ, ಆಹಾರ ಮೇಳದಲ್ಲಿ ಏನೇನನ್ನ ಅವರು ನಮಗೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಅವ್ರನ್ನೇ ಕೇಳೋಣ ಬನ್ನಿ. ಸರ್ ನಮಸ್ತೆ, ಯಾರನ್ನೊಬ್ರು ಮಾತಾಡ್ತೀರಾ? ನಮಸ್ತೆ ಸರ್. ನಮ್ಮಲ್ಲಿ ತಟ್ಟೆ ಇಡ್ಲಿ ಇದೆ, ಗೀ ಪುಡಿ ತಟ್ಟೆ ಇಡ್ಲಿ ಇದೆ, ಮದ್ದೂರು ವಡ ಇದೆ, ಕ್ಯಾರೆಟ್ ಹಲ್ವಾ ಇದೆ, ಪಲಾವ್ ಇದೆ, ಕರ್ಡ್ ರೈಸ್ ಇದೆ ಸರ್. ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಮೇಡಮ್? ಸರ್ ಅಕ್ಕಿ ರೊಟ್ಟಿ, ಮದ್ದೂರು ವಡ, ಪಲಾವ್ ಫಾಸ್ಟ್ ಮೂವಿಂಗ್ ಇದೆ ಸರ್. ಸರ್ ಸರ್ ಮದ್ದೂರು ವಡ 1 ಪೀಸ್ 30 ರೂಪಾಯಿ ಇದೆ, ತಟ್ಟೆ ಇಡ್ಲಿ ಬಂದು 30 ರೂಪೀಸ್ ಇದೆ, ಅಕ್ಕಿ ರೊಟ್ಟಿ ಬಂದ್ಬಿಟ್ಟು 80 ರೂಪೀಸ್ ಇದೆ ಸರ್. ನೆಕ್ಸ್ಟ್ ಕ್ಯಾರೆಟ್ ಹಲ್ವಾ 40 ರೂಪಾಯಿ.
ಒಂದು ಕಡಿಮೆ ಬೆಲೆನಲ್ಲೇ ರೀಸನಬಲ್ ಬೆಲೆನಲ್ಲೇ ಇದೆ, ಯಾವುದೇನು ಜಾಸ್ತಿ ಇಲ್ಲ. ಅಕ್ಕಿ ರೊಟ್ಟಿ ಎಲ್ಲ ನೋಡೋಣ, ಇಲ್ಲಿ ಅಕ್ಕಿ ರೊಟ್ಟಿಯನ್ನ ಸೇವಿಸ್ತಾ ಇದ್ದಾರೆ. ಹೇಗಿದೆ ಅಂತಕ್ಕಂಥದ್ದು ಅವ್ರನ್ನ ವಿಚಾರಿಸ್ತೀನಿ, ನೋಡೋಣ. ಒಂದು ರಿವ್ಯೂ ಅನ್ನ ತಗೊಳ್ತೀವಿ ನೋಡಿ. ಸರ್ ನಮಸ್ತೆ, ಹೇಗಿದೆ ಸರ್ ಅಕ್ಕಿ ರೊಟ್ಟಿ? ಚೆನ್ನಾಗಿದೆಯಾ? 50 ರೂಪಾಯಿ ಕೊಡ್ಬೋದಾ? ಕೊಡ್ಬೋದಾ? ಕಾಂಬಿನೇಷನ್ ಹೆಂಗಿದೆ? ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಚಟ್ನಿ 2 ಥರದ ಚಟ್ನಿ ಏನೋ ಕೊಡ್ತೀನಿ ಅಂದ್ರು ಅವರು. ಈ ಚಟ್ನಿ ಚೆನ್ನಾಗಿದೆ, ಕಡಲೆ ಚಟ್ನಿ ಚೆನ್ನಾಗಿದೆ. ಚೆನ್ನಾಗಿ ಆಗ್ತಾ ಇದೆಯಾ? 50 ರೂಪಾಯಿ ಕೊಡ್ಬೋದಾ? ಕೊಡ್ಬೋದು ಸರ್. ಥ್ಯಾಂಕ್ ಯು. ಸೊ ನೋಡಿ, ಈಗ ಪಬ್ಲಿಕ್ ರಿವ್ಯೂ ಅನ್ನ ತಗೊಂತಾ ಇದೀನಿ. ನಮ್ಮೂರ ಆಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿವ್ಯೂ ಅನ್ನ ಕೊಡ್ತಾ ಇದಾರೆ. ಸೊ ನಾವು ಹೋಟೆಲ್ಗೂ ಸಹ ಹೋಗಿದ್ದೀವಿ, ನಮಗೂ ಗೊತ್ತು ಅದರ ಒಂದು ಟೇಸ್ಟ್ ಹೇಗಿದೆ ಅಂತ. ಸೊ ಒಳ್ಳೆ ವ್ಯಾಪಾರನೂ ಸಹ ಆಗ್ತಾ ಇದೆ. ಸೊ ಇನ್ನು 4 ಡೇಸ್ ಇದೆ. ಯಾರಾದ್ರೂ ಬಂದು ಒಂದು ಒಳ್ಳೆಯ ಆಹಾರವನ್ನ ಸೇವಿಸಬೇಕು ಅಂದ್ರೆ ಬನ್ನಿ, ನಮ್ಮೂರ ಆಹಾರಕ್ಕೆ ನೋಡ್ಬೋದು, ಒಂದ್ಸಲಿ ಟ್ರೈ ಮಾಡ್ಬೋದು. ಸೊ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಸ್ಟಾಲ್ ಇದೆ, ಫ್ರೂಟ್ ಸ್ಟಾಲ್ ಅಂತಕ್ಕಂಥದ್ದು. ಸೊ ಏನೋ ಒಂಥರ ಸ್ಪೆಷಲ್ ಆಗಿದೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಎಲ್ಲ ಒಂಥರ ಡೆಮೋ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೆ ಕುಡಿಬೇಕು ಅನ್ನಿಸ್ತಾ ಇರ್ತಕ್ಕಂಥ ಒಂದಿಷ್ಟು ಜ್ಯೂಸ್ಗಳಿದಾವೆ. ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಯಾವ ತರ ಮಾಡ್ತಾರೆ, ಹೇಗೆ ಏನು ಅಂತಕ್ಕಂಥದ್ದು ಅವ್ರನ್ನ ವಿಚಾರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಇಲ್ಲಿ ಕಾಣ್ತಾ ಇದೆ, ನೋಡಿ ಇಲ್ಲಿ ಏನೇನ್ ಜ್ಯೂಸ್ ಇದೆ? ಇದ ಫ್ರೂಟ್ ಸಾಲಡ್, ವಾಟರ್ ಮಿಲನ್ ರೋಸ, ವಾಟರ್ ಮಿಲನ್ ರೋಸ ಇವೆರಡನ್ನ ಇರೋದು ನಿಮ್ಮ ಹತ್ರ? ಎರಡು ಐತಿ. ಹೇಗಿದೆ ಒಂದು ಗ್ಲಾಸ್ ಎಷ್ಟು? 50 ರೂಪಾಯಿ. 50 ರೂಪಾಯಿ. ಇದ ಡಿಮಿಟುದು ಇತರದಾಗ ನಾವ 50 ಹಾಕಿ ಎಲ್ಲಾ ಫ್ರೂಟ್ ಗಳನ್ನ ಕಟ್ ಮಾಡಿ ಐಸ್ ನಾವು ಹತ್ರದಾಗ ಹಾಕೋದಿಲ್ಲ. ಅದೇ ಸ್ವಲ್ಪ ತೆಂಪೆ ಬೇಕು, ಬೇಡ ತೆಂಪೆ ಇದ್ರೆ ಸ್ವಲ್ಪ ಕುಡಾಕ ಚಲೋ ಆಗ್ತೈತಿ, ಅದ ನಾವು ಕೊಡೋದು. ಓಕೆ ಓಕೆ, ನೋಡಿ ಈ ತರ ರೆಡಿ ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಫ್ರೂಟ್ ಸ್ಟಾಲು, ನ್ಯಾಚುರಲ್ ಆಗಿರ್ತಕ್ಕಂಥ ಐಸ್ ಇವುಗಳನ್ನ ಕುಡಿಬೇಕು ನಾವು. ಯಾವುದೋ ಮಾಜಾ ಅದು ಇದು ಕುಡಿಯೋದಕ್ಕಿಂತ ಇದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ಅದರಿಂದ ಒಂದ್ಸಲ ಟ್ರೈ ಮಾಡಿ.